ಎಲ್ಲರಿಗೂ ಭಾನುವಾರದ ಮುಂಜಾನೆಯ ಅದರ್ವೈಸ್ ಸೋಮಾರಿತನದಲ್ಲಿರಬಹುದಾದ ಭಾನುವಾರ ಇವತ್ತು ಒಂದಷ್ಟು ಚರ್ಚೆಯೊಂದಿಗೆ ಆರಂಭವಾಗಿದೆ. ಈ ಚರ್ಚೆಯ ತಿರುಳು ಸಂವಾದದ ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಕೂಡ ಉಳಿಲಿ ಅಂತನ್ನುವ ಆಶಯದೊಂದಿಗೆ ಇವತ್ತಿನ ಈ ಗೋಷ್ಠಿಯನ್ನು ಮಹಿಳಾ ಮಾಧ್ಯಮದಲ್ಲಿ ಮಹಿಳಾ ದೃಷ್ಟಿಕೋನದ ಬದಲಾಗುತ್ತಿರುವ ಮಾಧ್ಯಮದಲ್ಲಿ ಮಹಿಳಾ ದೃಷ್ಟಿಕೋನದ ಔಚಿತ್ಯ ಮತ್ತು ಅನಿವಾರ್ಯತೆ ಇದನ್ನು ನಡೆಸ್ಕೊಡ್ಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಾ ಇದೆ. ಇದಕ್ಕಾಗಿ ನಮ್ಮ ನಡುವೆ ಇರೋರು 3 ಜನ ಬೆಂಗಳೂರಿನಿಂದ ಬಂದಿರುವಂಥ ಪತ್ರಕರ್ತರು. ಅದರಲ್ಲಿ ಶಾಂತಲಾಗೆ ಮೈಸೂರಿನ ಸಾಕಷ್ಟು ಆಪ್ತ ಸಂಬಂಧ ಇದೆ. ಆ್ಯಂಡ್ ಆರತಿ ಅವರು ದೂರದರ್ಶನದಲ್ಲಿ ಕೆಲಸ ಮಾಡಿದವರು, ಚೇತನಾ ಬೆಳಗೆರೆ ಪ್ರಿಂಟ್ ಮತ್ತು ಈಗಿನ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವವರು. ಸೊ ಪ್ರಿಂಟ್ ಆ್ಯಂಡ್ ಡಿಜಿಟಲ್ ಮತ್ತು ಬರೀ ಮತ್ತು ದೂರದರ್ಶನ 3 ರೀತಿಯ ಮಾಧ್ಯಮಗಳ ಪ್ರತಿನಿಧಿಗಳು, ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡುವ ಪ್ರತಿನಿಧಿಗಳು ನಮ್ಮ ಜೊತೆ ಇದ್ದಾರೆ. ಪರಿಚಯ ಮಾಡಿದವರು ಹೇಳಿದರು ಮಹಿಳೆಯರ ಕೈಗೆ ಸಾರಥ್ಯ ಬಂದಿದೆ ಅಂತ. ನನಗೇನೋ ಸಾರಥ್ಯ ಇನ್ನೂ ಬಂದಿದೆ, ನಾನೇನು ಹೇಳಬೇಕಾಗಿಲ್ಲ, ಅವರಾಗಲೇ ತಲೆ ಅಲ್ಲಾಡಿಸಿದ್ರು. ಸಾರಥ್ಯ ಬಂದಿದೆ ಅಂತ ಅನ್ನಿಸ್ತಾ ಇದೆ, ಅಂತ ವೈಬ್ ಆಗ್ತಾ ಇದೆ, ಫೀಲ್ಸ್ ಇದೆ. ಆದರೆ ನಿಜವಾಗಿಯೂ ಸಾರಥ್ಯ ಬಹಳ ಆತ್ಮವಿಶ್ವಾಸದಿಂದ ಹೇಳೋದಾದರೆ ಸಾಕಷ್ಟು ದೂರ ಸಾಗಬೇಕಾಗಿದೆ. ಯಾಕೆಂದರೆ ಇದನ್ನು ಬಿಟ್ಕೊಡೋಕ್ಕೆ ಆಗಲೇ ಅಲ್ಲಿ ಕೂತಿರುವ ಶಕ್ತಿಗಳು, ಆಗಲೇ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವ ಒಂದು ವ್ಯಾಕರಣ ಏನಿದೆ, ನಾನು ಅದನ್ನು ಗಂಡಸರು ಅಥವಾ ಇನ್ನೊಂದು ಲಿಂಗ ಮತ್ತೊಂದು ಲಿಂಗ ಅಂತ ಹೇಳಲಾರೆ. ಅಲ್ಲಾಗಲೇ ದೆರ್ ಇಸ್ ಅ ಗ್ರಾಮರ್ ದಟ್ ಎಕ್ಸಿಸ್ಟ್ ದೇರ್. ಒಂದು ವ್ಯಾಕರಣ ಆಗಲೇ ಸೆಟ್ ಆಗಿದೆ. ಆ ವ್ಯಾಕರಣ ನೀವು ತಲತಲಾಂತರದಿಂದ ಪತ್ರಿಕೋದ್ಯಮ ಮಾಡ್ಕೊಂಡು ಬಂದ್ರೂ ಅದನ್ನು ನಾವು ಪೂರ್ವಭಾವಿ ಚರ್ಚೆಯಲ್ಲಿ ಮಾತಾಡಿದಾಗ ಚೇತನ ಹೇಳಿದರು, ನಾನೂ ಕೂಡ ಕೆಲವು ಪ್ರಶ್ನೆಗಳನ್ನ ಫೇಸ್ ಮಾಡಬೇಕಾಯಿತು. ರವಿ ಬೆಳಗೆರೆಯವರ ಮಗಳಾಗಿ ಕೂಡ ನಾನೂ ಆ ಪ್ರಶ್ನೆಗಳನ್ನ ಫೇಸ್ ಮಾಡಬೇಕಾಯಿತು. ಇನ್ನು ಮೊದಲನೇ ಪೀಳಿಗೆ ಪತ್ರಕರ್ತರು ಅಥವಾ ಯಾವುದೋ ಚಿಕ್ಕ ಊರಿಂದ ಬಂದು ಪತ್ರಕರ್ತರಾಗ್ತೀವಿ ಅಂತ ಅಂದ್ಕೊಳ್ಳೋರಿಗೆ ಆ ವ್ಯಾಕರಣ ಅರ್ಥವಾಗೋಕ್ಕೇ 1-2 ದಶಕ ಹಿಡಿಯುತ್ತೆ. ಅಷ್ಟೊತ್ತಿಗೆ ಸಾಕಾಗಿರುತ್ತೆ. ಇವತ್ತು ರೈತರ ಮಕ್ಕಳಿಗೆ, ಅಂದರೆ ತುಂಬ ಜಮೀನಿದೆ, ರೈತರ ಗಂಡು ಮಕ್ಕಳಿಗೆ ಹುಡುಗಿರು ಸಿಗ್ತಾ ಇಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಪತ್ರಕರ್ತರನ್ನ ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಈಗೇನಾಗಿದೆ ನನಗೆ ಗೊತ್ತಿಲ್ಲ. ನಾವು ತುಂಬ ಅಂದರೆ ಮದುವೆ ಆಗಬೇಕಂತ ಅಂದ್ಕೊಂಡ್ರೆ ಇಲ್ಲ, ಫೀಲ್ಡ್ ಒಳಗೆ ನಾವೇ ನಮ್ಮ ರಿಸ್ಕ್ ಮೇಲೆ ಒಬ್ಬರು ಸಮಾನ ಮನಸ್ಕರನ್ನು ಅಥವಾ ನಮ್ಮನ್ನು ಒಪ್ಪಿಕೊಳ್ಳುವಂಥವರನ್ನು ನಾವು ತುಂಬ ಸೂಕ್ಷ್ಮವಾಗಿ ನಿಭಾಯಿಸಿ ಆರಿಸ್ಕೋಬೇಕಾಗಿತ್ತು, ಇಲ್ಲ ಫೀಲ್ಡ್ ಬಿಡಬೇಕಾಗಿತ್ತು. ಎರಡರಲ್ಲೊಂದು ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಮಾಧ್ಯಮ ಹಾಗಿಲ್ಲ ಅಂತ ಅಂದ್ಕೊಳ್ಬಹುದು, ಬದಲಾಗ್ತಾ ಇದೆ. ಈ ಚರ್ಚೆಯನ್ನು 2 ಹಂತದಲ್ಲಿ ಮಾಡ್ತೀವಿ ನಾವು. ಮಹಿಳಾ ದೃಷ್ಟಿಕೋನ ಅಂತಂದರೆ ಮಹಿಳೆಯರನ್ನು ಒಳಗೊಳ್ಳುವ ದೃಷ್ಟಿಕೋನ, ಮಹಿಳೆಯರನ್ನು ಅಲ್ಲಿ ಕೆಲಸ ಮಾಡುವವರಾಗಿ ಅಥವಾ ಅಲ್ಲಿ ವರದಿಗಾರರಾಗಿ ಅವರ ಒಂದು ಕಾಣಿಕೆಯನ್ನು, ಅವರ ಒಂದು ನೋಟವನ್ನು ಒಪ್ಪಿಕೊಳ್ಳುವಂಥ ಒಂದು ದೃಷ್ಟಿಕೋನ. ಎರಡನೇದು ಬರ್ತಾ ಇರುವ ವರದಿಗಳಲ್ಲಿ ಮತ್ತು ಕವರ್ ಆಗ್ತಾ ಇರುವ ನ್ಯೂಸ್ನಲ್ಲಿ ಮಹಿಳಾ ಪರವಾದ ಒಂದು ಸಂವೇದನಾಶೀಲ ದೃಷ್ಟಿಕೋನ, ಅಂದರೆ ಸೆನ್ಸಿಟಿವ್ ಟು ಜೆಂಡರ್ ನೀಡ್ಸ್. ಐ ವುಡ್ ಸೇ ಜೆಂಡರ್ ಸಿಂಪ್ಲಿ ಬಿಕಾಸ್ ಐ ಥಿಂಕ್ ಇಟ್ ಈಸ್ ಅ ಫೆಮಿನಿಸ್ಟ್ ಆರ್ಗ್ಯುಮೆಂಟ್ ದಟ್ ಜೆಂಡರ್ ಯು ನೀಡ್ ಟು ಬಿ ಇನ್ಕ್ಲೂಸಿವ್ ಆಫ್. ಸೊ ಇವತ್ತಿನ ಚರ್ಚೆಯನ್ನು ನಾನು ಮೊದಲಿಗೆ ಶುರು ಮಾಡೋದು ಆರತಿ ಅವರೊಂದಿಗೆ ಶುರು ಮಾಡ್ತೀನಿ. ಇವತ್ತು ನಮ್ಮ ಮಾಧ್ಯಮದಲ್ಲಿ ಯಾವ ರೀತಿಯ ಬಯಸ್ಗಳನ್ನು ತೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದ್ದೀವಿ. ನಾವು ಸಾಕಷ್ಟು ಪಾಸಿಟಿವ್ ವಿಚಾರಗಳನ್ನು ನೋಡಿದ್ದೀವಿ. ಯಾವ ರೀತಿಯ ಬಯಸ್ಗಳನ್ನ 10 ವರ್ಷದ ಹಿಂದೆ ಕಾಣ್ತಾ ಇದ್ವಿ, ಇವತ್ತು ಕಾಣ್ತಾ ಇಲ್ಲ. ನೀವು ದೂರದರ್ಶನದಲ್ಲಿದ್ದೀರಿ. 10 ವರ್ಷದ ಹಿಂದೆ ನಿಮ್ಮ ವರದಿಯ ಸೂಕ್ಷ್ಮತೆ ಏನಿತ್ತು, ಅಥವಾ ನಿಮ್ಮ ಸಹೋದ್ಯೋಗಿಗಳು ತರ್ತಿದ್ದ ವರದಿಯ ಸೂಕ್ಷ್ಮತೆ ಮತ್ತು ಇವತ್ತು ಅವರಲ್ಲಾಗಿರುವಂಥ ಬದಲಾವಣೆ ಏನಾದರೂ ಆಗಿದೆಯಾ? ಎಲ್ರಿಗೂ ನಮಸ್ಕಾರ. ಮಹಿಳೆಯರೇ ನಡೆಸ್ತಾ ಇರೋವಂಥ ಇಂಥ ಲಿಟ್ರೇಚರ್ ಫೆಸ್ಟಿವಲ್ 10 ವರ್ಷಗಳ ಒಂದು ಸಂಭ್ರಮದ ಹೊಸಲಲ್ಲಿದ್ದೀವಿ ನಾವು. ಹಾಗಾಗಿ ಮೊದಲು ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಶುಭಾ ಆ್ಯಂಡ್ ಹರ್ ಟೀಮ್
ತುಂಬ ಖುಷಿಯಾಗುತ್ತೆ ಈ ಒಂದು ಚರ್ಚೆನಲ್ಲಿ ಭಾಗವಹಿಸೋದಕ್ಕೆ. ನನಗೆ ಅನಿಸೋದು ಇವಾಗ ಮಾಧ್ಯಮ ಅಂತ ತಗೊಂಡಾಗ, ಇವಾಗ ಜರ್ನಲಿಸಮ್ ಪ್ರಿಂಟ್ ಮೀಡಿಯಾಯಿಂದ ಶುರುವಾದರೂ ಕೂಡ ಇವಾಗ ನೀವು ಯಾವುದೇ ಮೇಜರ್ ನ್ಯೂಸ್ ಪೇಪರ್ ತೊಗೊಂಡ್ರು ಅದರ ಸರ್ಕ್ಯುಲೇಷನು 25 ಲಕ್ಷಕ್ಕಿಂತ ದಾಟೋಲ್ಲ. ಒಂದು 75 ಕೋಟಿ 7 ಕೋಟಿ ಚಿಲ್ಲರೆ ಇರುವಂಥ ಇದರಲ್ಲಿ ಇಷ್ಟು ಪ್ರಬಲವಾದಂಥ ಮಾಧ್ಯಮನೇ ಅಷ್ಟು ಕಡಿಮೆ ರೀಚ್ ಇದೆ ಅಂತ ಹೇಳಿದರೆ ನಿಮಗೆ ನಾವು ಮಾಧ್ಯಮದ ಯಾವ ಸನ್ನಿವೇಶದಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಟ್ ಇಸ್ ಚೇಂಜ್. ದೋಸೆ ಮೊಗಚ ಹಾಕಿದ ಹಾಗೆ ಮಾಧ್ಯಮದ ಕಲ್ಪನೆ ಮತ್ತು ಎಲ್ಲ ಬದಲಾಗಿದೆ ಈಗ. ಇನ್ನು ನೀವು ಸೆನ್ಸಿಟೈಸೇಷನ್ನು ಮತ್ತು ಮಹಿಳಾ ಪರವಾದಂಥ ತುಂಬ ಬದಲಾವಣೆ ಆಗಿದೆ. ಯಾಕಂದರೆ ನನಗನ್ಸುತ್ತೆ ಓವರ್ ದ ಇಯರ್ಸ್ ನೀವು ಹೇಳಿದ ಹಾಗೆ ಎಷ್ಟು ತೊಡಕುಗಳು ತಾಕಲಾಟದ ಮಧ್ಯನೂ ನೋಡಿ, ಇಲ್ಲಿ ನನ್ನ ಪಕ್ಕದಲ್ಲೇ ಕಸ್ತೂರಿ ಮ್ಯಾಗ್ಝೈನ್ ಎಡಿಟರ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಶಿ ಈಸ್ ರನ್ನಿಂಗ್ ಹರ್ ಓನ್ ಡಿಜಿಟಲ್ ಬ್ಲಾಗು ಮತ್ತು ವಿಡಿಯೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿರ್ಧಾರ ತಗೊಳ್ಳೋವಂಥದ್ದು, ಯಾಕಂದರೆ ಕಾಣಿಸ್ಕೊಳ್ಳೋದು ದೊಡ್ಡದಲ್ವೆಲ್ಲ, ನೀವು ಯಾವ ನಿರ್ಧಾರಗಳನ್ನ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಒಂದು ವಲಯದಲ್ಲಿ ಹೆಣ್ಣುಮಕ್ಕಳು ಇದ್ದಾರೆ. ವೆರಿ ಫ್ಯೂ, ವಿ ಕ್ಯಾನ್ ಕೌಂಟ್ ದೆಮ್ ಆನ್ ದ ಫಿಂಗರ್ಸ್. ಎಸ್, ಸ್ಯಾಡ್, ಬಟ್ ಅಷ್ಟರ ಮಟ್ಟಿಗೆ ಒಂಚೂರು ಬದಲಾವಣೆ ಆಗಿದೆ ಅಂತ. ಆಮೇಲೆ ನಾನು ನೋಡ್ತಾ ಇದ್ದ ಟಾಬುಗಳಿಗೂ ಇವಾಗ ಇಷ್ಟು ಮುಕ್ತವಾಗಿ, ಎಸ್ಪೆಷಲಿ ಡಿಜಿಟಲ್ ಮೀಡಿಯಾ ಓಪನ್ ಆಗಿ 30 ಸೆಕೆಂಡ್ಗಳಲ್ಲಿ ನಮ್ಮ ಜಗತ್ತೇ ಹಿಂಗೆ ತಿರುಗಿ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ ಅಂದರೆ, ಅಂಥ ಸಮಯದಲ್ಲಿ ಈ ಮೂಲಭೂತವಾದ ಮಾಧ್ಯಮದ ಎಕ್ಸಿಸ್ಟೆನ್ಸು ಮತ್ತು ಅದು ರೀಚು, ಅದು ಮಾಡ್ತಾ ಇರೋಂಥ ಒಂದು ಕಾಣಿಕೆ, ಅದೆಲ್ಲ ನಿಜವಾಗೂ ಎಸ್ಟಾಬ್ಲಿಷ್ ಆಗಿದೆಯಾ? ಇಸ್ ಇಟ್ ರೀಚಿಂಗ್ ಪೀಪಲ್? ವಿಚ್ ಪೀಪಲ್? ಹೂ ಆರ್ ದೇ? ಅದೆಲ್ಲ ನಾವು ಒಂಚೂರು ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ತುಂಬ ಮುಖ್ಯವಾದ ಪ್ರಶ್ನೆ ಎತ್ತಿದ್ರಿ ಆರ್ತಿ ಅವರೇ. ಅಂದರೆ ಇನ್ ರೆಸ್ಪಾನ್ಸ್ ಟು ನನ್ನ ಪ್ರಶ್ನೆಗೆ ಆ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಸೇರಿಸಿದ್ದೇನು ಅಂದರೆ, 7 ಕೋಟಿ ಜನಸಂಖ್ಯೆ ಇರೋ ಒಂದು ರಾಜ್ಯದಲ್ಲಿ 25 ಲಕ್ಷ ಪ್ರಸರಣ ಇರುವ ಯಾವುದೇ ಪತ್ರಿಕೆಯ ಯಾವಾಗಲೂ ಒಮ್ಮೆ ಪ್ರಕಟವಾಗುವ ಸ್ತ್ರೀ ಸಂವೇದನೆಯುಳ್ಳ ಲೇಖನ ಅಥವಾ ಸ್ತ್ರೀ ಸಂವೇದನೆಯ ಕಂಡೀಷ್ನಿಂಗ್ ಎಷ್ಟು ಮಹಾ ಬದಲಾವಣೆ ಮಾಡಬಲ್ದು. ಅಂದರೆ ಕ್ಯಾನ್ ಇಟ್ ಎಂಟರ್ ಪೀಪಲ್ಸ್ ಮೈಂಡ್ಸ್? ಆ್ಯಂಡ್ ಶಾಂತಲಾ, ನಾನು ನೆಕ್ಸ್ಟ್ ನಿಮ್ಮ ಹತ್ರ ಬರ್ತೀನಿ. ಈ ಸಂಯುಕ್ತ ಕರ್ನಾಟಕದಲ್ಲಿ ಶುರು ಮಾಡಿ ನೀವು ಕಸ್ತೂರಿ ಮ್ಯಾಗ್ಝಿನಿನ ಎಡಿಟರ್ ಆಗಿದ್ದೀರಿ. ಸಂಯುಕ್ತ ಕರ್ನಾಟಕ ನಮಗೆಲ್ಲ ಗೊತ್ತಿರೋ ಹಾಗೆ ಲೆಜೆಂಡ್ರಿ ಜಾಗ, ಒಂದು ಬಹಳ ಹಳೆಯ ನ್ಯೂಸ್ ಪೇಪರ್, ಮತ್ತು ಅಲ್ಲಿನ ಶಿಸ್ತು ಅಂತ ಹೇಳ ಅಥವಾ ತುಂಬ ಕಟ್ಟುನಿಟ್ಟಾದ ವಾತಾವರಣ, ಆ ಥರದ ಒಂದು ವಾಟರ್ ಟೈಟ್ ಸ್ಪೇಸ್ನಲ್ಲಿ ನೀವು ಉಳ್ಕೊಂಡಿದ್ದೀರಿ ಅನ್ನೋದು ನಮಗೆ ಹೆಮ್ಮೆ. ಆಮೇಲೆ ಅಲ್ಲಿ ಒಳ್ಳೊಳ್ಳೆ ಹುದ್ದೆಗೇರಿದ್ದೀರಿ ಅನ್ನೋದು ಇನ್ನೂ ಹೆಚ್ಚಿನ ಹೆಮ್ಮೆ, ಎಲ್ಲ ಮಹಿಳೆಯರ ಪ್ರತಿನಿಧಿಯಾಗಿ. ನೀವು ನೋಡಿರುವ ಬದಲಾವಣೆ, ಆಮೇಲೆ ಸ್ಟಾಂಚ್ ಆಗಿ ಒಂದು ಈಕ್ವಾಲಿಟಿ ಬಗ್ಗೆ ಆಗಲಿ, ಮಹಿಳಾ ಪರ ಮಾತುಗಳನ್ನಾಡೋದಾಗಲಿ, ಆಮೇಲೆ ಪತ್ರಕರ್ತೆಯರ ಸಂಘವನ್ನು ಇತ್ತೀಚೆಗೆ ಈ ಎಲ್ರಿಗೂ ಬಹುಶಃ ನಾವು ಪತ್ರಕರ್ತೆಯರು ಫೀಲ್ಡ್ಗೆ ಬರೋಕ್ಕೆ ಶುರುವಾಗಿ 25-30 ವರ್ಷ ಮೇಲಾಗಿದೆ. ನಮ್ಮ ಪತ್ರಕರ್ತೆಯರ ಸಂಘ ಶುರುವಾಗಿದ್ದೆ ಒಂದು 2-3 ವರ್ಷದ ಹಿಂದೆ, 6 ವರ್ಷದ ಹಿಂದೆ ಬೆಂಗಳೂರಲ್ಲಿ. ಅದಕ್ಕೆ ಶಾಂತಲಾ ಮೊದಲನೇ ಅಧ್ಯಕ್ಷರಾಗಿದ್ದರು. ಅವರೆಲ್ಲರ ಪರಿಶ್ರಮದಿಂದ ಪತ್ರಕರ್ತೆಯರ ಸಂಘ ಶುರುವಾಯಿತು. ಸೊ ಇದಿಷ್ಟೂ ಇಷ್ಟು ಕಷ್ಟ ಆಗುವಾಗ ನಿಮ್ಮ ಅನುಭವ ಹೇಗಿದೆ? ಅಂದರೆ ಆ ಒಂದು ವಾತಾವರಣದಲ್ಲಿ ಇದ್ದು ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳೋದು. ಆಫೀಸ್ ವಿರುದ್ಧ ಮಾತಾಡಿ ಅಂತ ಹೇಳ್ತಾರೆ. ಇಲ್ಲ, ಎಲ್ರಿಗೂ ನಮಸ್ಕಾರ. ನಾನು ಏನು ಮಾತಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಯಾಕೆಂದರೆ ಐ ಆಮ್ ನಾಟ್ ಅ ನರೇಟರ್ ಲೈಕ್ ಆರ್ತಿಗೆ ಸ್ಟೇಜ್ ಬಿಟ್ಬಿಟ್ರೆ ಗಂಟೆ ದಿನ ಏನು ಪರಿವೇನೇ ಇರಲ್ಲ, ಹಾಗೆ ಮಾತಾಡ್ತಾರೆ. ನಾನು ಸ್ವಲ್ಪ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕಡಿಮೆ. ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಾನು ಅಷ್ಟೇ ಮೈಕ್ ಇಡಲ್ಲ, ಯಾಕೆಂದರೆ ನನ್ನ ಲಹರಿ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಹಾಗೆ ನಾನು 30 ವರ್ಷಗಳ ಹಿಂದೆ ಈ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿದಾಗ, ನನ್ನ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಾಗ ಇದ್ದರೂ ಮಹಿಳೆಯರು ಇಲ್ಲ ಅಂತಿಲ್ಲ, ಖಂಡಿತ ಇದ್ದರು. ಆದರೆ ಏನು ಆಯಕಟ್ಟಿನ ಜಾಗಗಳಲ್ಲಿ ಮಹಿಳೆಯರು ಇರಲಿಲ್ಲ ಈಗ ಕಂಪೇರ್ ಮಾಡಿದ್ರೆ. ಭಾಳ ಖುಷಿ ವಿಷಯ ಏನಂದರೆ, ಮೊನ್ನೆ ಜುಲೈ 1
1ನೇ ತಾರೀಕು ಮಾಧ್ಯಮ ದಿನಾಚರಣೆ, ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಆ ದಿನ ನಮ್ಮ ಇಬ್ಬರು ಗೆಳತಿಯರಿಗೆ ದೊಡ್ಡ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ದ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡಲ್ಲಿ ನ್ಯೂಸ್ ಎಡಿಟ್ರಾಗಿ ನಮ್ಮ ಗೆಳತಿ ನೀಳಾಗೆ ಪ್ರಮೋಟ್ ಮಾಡಿದ್ದಾರೆ. ಇದು ಭಾಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಇದ್ರೂ ಇಲ್ಲ ಅಂತಿಲ್ಲ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಅದು ಏನೋ ಒಂದು ಇಟ್ ಹ್ಯಾಡ್ ಕಮ್ ಟು ಅ ಸ್ಟ್ಯಾಂಡ್ ಸ್ಟಿಲ್ ಥರ ಆಗಿಬಿಟ್ಟಿತ್ತು. ಇರಲಿಲ್ಲ ಯಾರು ಇತ್ತೀಚೆಗೆ. ಈಗ ಅವರಿಗೆ ನೀಳ MH ಅಂತ, ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಓದ್ದವರು. ಮತ್ತು ಉಮಾ ವೇಣೂರು ಇವರು ಸುಧಾದಲ್ಲಿದ್ದವ್ರನ್ನ ಈಗ ಭೂಮಿಕಾ ಇನ್ಚಾರ್ಜ್ ಮಾಡಿದ್ದಾರೆ. ಸೊ ಎರಡೂ ಒಂಥರ ಗುರುತರವಾದ ಒಂದು ಜವಾಬ್ದಾರಿ ನಮ್ಮ ಗೆಳತಿಯರಿಗೆ ಸಿಕ್ಕಿರೋದು ಭಾಳ ಖುಷಿ. ಬಹುಶಃ ಇದು 26ನಲ್ಲಿ ಏನೋ ಕೇವಲ ಯುದ್ಧ ಅಷ್ಟೇ ಅಲ್ಲ, ಮಹಿಳೆಯರ ಉನ್ನತೀಕರಣನೂ ಆಗ್ತಾ ಇದೆ ಅಂತ ನನಗೇನೋ ಒಂದು ಭರವಸೆ ಕಾಣ್ತಾ ಇದೆ. ಬಟ್ ನಾವು ಪೂರ್ಣಿಮಾ ಅವ್ರು ಒಬ್ಬರನ್ನು ಬಿಟ್ಟರೆ ಇನ್ಯಾರನ್ನು ನಾವು ಮಹಿಳೆಯರನ್ನು ಸಂಪಾದಕರ ಒಂದು ಸ್ಥಾನದಲ್ಲಿ ಕಂಡೇ ಇಲ್ಲ. ಉದಯವಾಣಿನಲ್ಲಿ ಸಂಧ್ಯಾ ಪೈ ಇದ್ದರು. ಹಾಗಾಗಿ ಸಾವಿತ್ರಿ ಕರ್ಮವೀರದ ರೆಸಿಡೆನ್ಷಿಯಲ್ ಇದು, ನಾಟ್ ಫುಲ್ ಫ್ಲೆಜ್ಡ್ ಎಡಿಟ್ರು. ಸೊ ಅಂದರೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಾಗ್ಲೂ ಹೇಳೋದಕ್ಕೆ ಅದೇ ಹಾಂತಿಕ ಖಾನೆ ಕಾ ಅವ್ರ ದಿಖಾನೆ ಕಾ ಅವ್ರ ಅಂತ ಹೇಳ್ತೀವಲ್ಲ, ಏನಂತ ಹೇಳಿದ್ರೆ ಪೇಪರ್ಸಲ್ಲಿ ನಮ್ಮ ಡೆಸಿಗ್ನೇಷನ್ ಬೇರೆ ಇರುತ್ತೆ, ಹೇಳೋದಕ್ಕೆ ಇನ್ನೊಂದಿರುತ್ತೆ. ಆ ಥರ ಅದು ಇಂಪ್ರಿಂಟಲ್ಲಿ ಬರಬೇಕು, ಇವರು ಹೀಗೆ ಸಂಪಾದಕರು ಅಂತ ಹೇಳಿ. ಆಗ ನಿಜವಾಗ್ಲೂ ನಾವು ಧನ್ಯರು, ಧನ್ಯೋಸ್ಮಿ ಅಂತ ನಾವು ಅಂದ್ಕೊಳ್ಬೋದು. ಬಟ್ ಖಂಡಿತವಾಗಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಹೆಣ್ಮಕ್ಳುಗಳು ಇದ್ದಾರೆ, ಎಲ್ಲ ಡೆಸ್ಕಲ್ಲಿದ್ದಾರೆ. ನಮಗೆ ಹೇಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಈ ಬಿಜಾಪುರ ಮಹಿಳಾ ಯೂನಿವರ್ಸಿಟಿನಲ್ಲಿ ಒಂದು ಮಹಿಳಾ ಪತ್ರಕರ್ತರದ್ದು ಒಂದು ಕನ್ವೆನ್ಷನ್ ಮಾಡಿದ್ರು. ನೋಡ್ತೀವಿ ನೂರಾರು ಜನ, ಏನು ಎಲ್ಲ ಅಯ್ಯೋ ದೇವ ಇಷ್ಟೊಂದು ಜನ ಇದ್ದೀವ ಅಂತ. ಆಗ ನಾವು ಡಿಸೈಡ್ ಮಾಡಿದ್ವಿ ನಮ್ದೊಂದು ಸಂಘ ಮಾಡಬೇಕು ಅಂತೇಳಿ. ಯಾಕೆ ಸಂಘ ಅಂದ್ರೆ ಏನಿಲ್ಲ, ಹೀಗೆ ಒಂದು ಭೇಟಿ ಆಗಕ್ಕೆ. ಇವಾಗ ಲಿಟ್ರರಿ ಫೆಸ್ಟಿವಲ್ ಮಾಡಿ ಮೈಸೂರಲ್ಲಿ ನೀವು ಇಷ್ಟು ಜನ ಹೇಗೆ ಸೇರ್ತೀರಿ, ಅದೇ ರೀತಿ ನಮ್ಮದು ಒಂದು ಆಗಬೇಕು ಅಂಥೇಳಿ ನಾವು ಆಗ ತೀರ್ಮಾನ ಮಾಡಿದ್ದು. ಅಟ್ಲೀಸ್ಟ್ ನಾವು ಒಬ್ರು ಪರಸ್ಪರ ಪರಿಚಯ ಆಗಬೇಕು ಅಂಥೇಳಿ. ನಾವು ಒಂಥರ ನಮ್ಮದೇ ಲೋಕದಲ್ಲಿ ಕಳೆದೋಗ್ಬಿಡ್ತೀವಿ. ಅಂದರೆ 24/7 ನ್ಯೂಸ್ ಬಿಟ್ಟರೆ ನಮಗೆ ಬೇರೆ ಏನು ಪ್ರಪಂಚನೇ ಗೊತ್ತಿರಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರ್ಯಾಕ್ಷನ್ ಇರಲಿ ಅಂಥೇಳಿ. ಬಟ್ ಹೆಣ್ಮಕ್ಳಿಗೆ ನೀವು ನಾನು ಕಂಡಾಗ, ನಾನು ಅಧಿವೇಶನದ ರಿಪೋರ್ಟಿಂಗಿಗೆಲ್ಲ ಹೋಗುವಾಗ ವಿಧಾನಸಭೆಯಲ್ಲಿ ಪಾರ್ವತಿ ಮೆನನ್ ಬರ್ತಾಯಿದ್ರು ಹಿಂದೂಯಿಂದ. ನನಗೆ ಗೊತ್ತಿರೋ ಹಾಗೆ ಅವರು ಫಸ್ಟ್ ಲೇಡಿ ಇದು ಏನು ಎಡಿಟರ್ ಅಂತ ಅಂದ್ಕೊಳ್ತೀನಿ ನಮ್ಮ ಬೆಂಗಳೂರಿನ ಮಟ್ಟಿಗೆ ನಾವು ಕಂಡ ಹಾಗೆ. ಬಟ್ ಬೇರೆ ಯಾರನ್ನೂ ನಾವು ಆ ದೊಡ್ಡ ಸ್ಥಾನದಲ್ಲಿ ನೋಡಲಿಲ್ಲ ನಾವು. ಅಂದರೆ ಒಂದು ಅಸೆಂಬ್ಲಿಗೆ ಒಬ್ಬರು ಲೇಡಿ ಎಡಿಟ್ರಾಗಿ ಎಂಟ್ರಾಗೋದಿದೆಯಲ್ಲ, ಅದರಷ್ಟು ದೊಡ್ಡ ಗೌರವ ನಮಗೆ ಇನ್ನೇನು ಅಂದರೆ ಆ ಮಟ್ಟಕ್ಕೆ ಪಾರ್ವತಿ ಮೆನನ್ ಬರ್ತಾಯಿದ್ರು. ಹಾಗೆ ದೂರದರ್ಶನದಿಂದ ಗಾಯತ್ರಿ ಚಂದ್ರಶೇಖರ್ ಅವರು ಅಷ್ಟೇ, ಅವರು ಬಹಳ ದೊಡ್ಡ ಒಂದು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಏನು ಸಾರ್ಕ್ ಮೀಟಿಂಗ್ ಹೇಳ್ತೀರಾ, ಗಾಯತ್ರಿ ಚಂದ್ರಶೇಖರ್ ಯು ನೇಮ್ ಎನಿ ಕನ್ವೆನ್ಷನ್, ಇಂಟರ್ನ್ಯಾಷನಲ್ ಕನ್ವೆನ್ಷನ್, ಅದು ಅವರಿದ್ರು. ಅಂದರೆ ಮಹಿಳೆಯರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರೆ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ಹೇಳೋದಕ್ಕೆ ಇಂತಹ ಹೆಸರುಗಳು ನಮ್ಮ ಕಣ್ಮುಂದೆ ಇದೆ. ಆದ್ರೆ ದೊಡ್ಡ ಮನಸ್ಸು ಮಾಡಬೇಕಷ್ಟೇ. ಯಾಕೆ ಈ ಮಾತು ಶಾಂತಲ ಹೇಳ್ತಾ ಇದ್ದಾರೆ ಅಂದ್ರೆ, ಬೀಟ್ ಯಾವ್ದು ಕೊಡ್ತಾರೆ ಮಹಿಳೆಯರಿಗೆ, ಬೀಟ್ ಕಂಟಿನ್ಯೂ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬೀಟ್ ಏನ್ ಕೊಡ್ತಾರೆ ಅಂದ್ರೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದೇನೋ ನೋಡಿ, ಅಡುಗೆ ಅರಮನೆ ನೋಡಿ, ಆಮೇಲೆ ಹೆಲ್ತ್ ನೋಡಿ, ಅಥವಾ ಇನ್ನೇನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಯಾವ ಗಂಡಸರು ಮ್ಯಾನೇಜ್ ಮಾಡಿದಾರ ನನಗೆ ಗೊತ್ತೇ ಇಲ್ಲ. ಬೈ ಡಿಫಾಲ್ಟ್ ಹೆಂಗಸ್ರೇನೆ. ಅಂದ್ರೆ ಮಹಿಳೆಯರಿಗೂ ಮಕ್ಕಳಿಗೂ ಕಲ್ಯಾಣ ಮಾಡೋರು ಹೆಂಗಸರು ಮಾತ್ರ ಅಂತ, ಇನ್ನು ಗಂಡಸರ ಕೈಲಿ ಸಾಧ್ಯ ಇಲ್ಲ ಅಂತ ಪರೋಕ್ಷವಾಗಿ ಒಂದು ರಾಜಕೀಯ ವ್ಯವಸ್ಥೆ ಆಗ್ಬಿಟ್ಟಿದೆ. ಇನ್ನು ನಾವು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ರೈತರ ಮಕ್ಕಳಿಗೆ ಹುಡುಗಿರು ಸಿಗ್ತಾ ಇಲ್ಲ ಅಂತಂದರೆ ನಾನು ಅರ್ಥ ಮಾಡ್ಕೋಬಲ್ಲೆ ಯಾಕೆ ಅಂತಂದು. ಚೇತನ, ಇವಾಗ ನಾನು ನಿಮ್ಮ ಹತ್ರ ಬರ್ತೀನಿ. 2ನೇ ಪೀಳಿಗೆಯ ಪತ್ರಕರ್ತೆ ನೀವು. ಪತ್ರಿಕಾ ವೃತ್ತಿಯನ್ನು, ಪತ್ರಿಕೋದ್ಯೋಗವನ್ನು ಒಂದು ಬಾಲ್ಯದ ನೆನಪಾಗಿ ಕಂಡಂಥವ್ರು ನೀವು. ಆದರೆ ತಂದೆಯ ನೆರಳಿನಲ್ಲಿ ಇರೋಕ್ಕೆ ಬಯಸದೇನೆ, ಆ್ಯಸ್ ಆಲ್ ಚಿಲ್ಡ್ರನ್ ವುಡ್ ಡು, as all children with clarity would do, let me say that.
ನೀವು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ನಿಮ್ಮ ವಿಜಯ್ ಟೈಮ್ಸಿಂದ ಶುರು ಮಾಡಿದ್ರಿ, ಕನ್ನಡ ಬಿಟ್ಟು ಇಂಗ್ಲೀಷಿಗೆ ಬಂದ್ರಿ, ಇಂಗ್ಲೀಷ್ನಲ್ಲಿ ಪ್ರಿಂಟಿಂದ ಶುರು ಮಾಡಿ ಆಮೇಲೆ ಈಗ ಯು ಹ್ಯಾವ್ ಗಾನ್ ಟು ಡಿಜಿಟಲ್ ಆ್ಯಂಡ್ ವೆಬ್, ಯು ಆಲ್ಸೋ ಹ್ಯಾವ್ ಯುವರ್ ಯೂಟ್ಯೂಬ್ ಸೀರೀಸ್. ನೀವು ಎದುರಿಸಿದ ಪ್ರಶ್ನೆಗಳೇನು? ನಮ್ಮ ಪೀಳಿಗೆ ಎದುರಿಸಿದ ಪ್ರಶ್ನೆಗಳನ್ನೇ ನೀವು ಎದುರಿಸ್ಬೇಕಾಯ್ತಾ ಅಥವಾ ಸ್ವಲ್ಪ ಡೈನಮಿಕ್ ಆಗಿತ್ತಾ ಅಷ್ಟೊತ್ತಿಗೆ ಫೀಲ್ಡ್? ನಾನು ಇವರೆಲ್ಲರಿಗಿಂತ ತುಂಬ ತುಂಬ ಚಿಕ್ಕವಳು ಮಾತಾಡೋಕ್ಕೆ, ಬಟ್ ಲೈಕ್ ಶಿ ನಮಗೇನು ತುಂಬ ಏನು ವಯಸ್ಸಾಗಿಲ್ಲ. ವಯಸ್ಸಲ್ಲಪ್ಪ, ಎಕ್ಸ್ಪೀರಿಯನ್ಸಲ್ಲಿ. ಸೊ 20 ವರ್ಷದ ಹಿಂದೆ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ವಿಜಯ್ ಟೈಮ್ಸ್ ಅನ್ನೋ ಇಂಗ್ಲೀಷ್ ಪತ್ರಿಕೆಯಲ್ಲಿ ನಾನು ಆವಾಗ ರೋಜಾ ಕಾಂಡತ್ ಅಂತ ಅಗೇನ್ ಅ ವುಮನ್ ವಾಸ್ ಚೀಫ್ ರಿಪೋರ್ಟರ್. ಯಾವ ಬೀಟ್ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ನಾರ್ಮಲಿ ಬೀಟ್ ಕೇಳಲ್ಲ, ಕೊಡ್ತಾರೆ, ಇವ್ರು ಹೇಳ್ದಾಗೇ ಇಟ್ ಈಸ್ ಗಿವನ್. ನನಗೆ ಮೇ ಬಿ ಸ್ವಲ್ಪ ರವಿ ಬೆಳಗೆರೆ ಮಗಳು ಅನ್ನೋ ಒಂದು ಅಲ್ಲಿ ಏನಾದರೂ ತೋರಿಸಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಅಥವಾ ಅವರ ಬಿಕಾಸ್ ಶಿ ವಾಸ್ ಅ ವುಮನ್ ಎಡಿಟರ್, ಐ ಮೀನ್ ವುಮನ್ ಚೀಫ್ ರಿಪೋರ್ಟರ್, ಐ ಥಿಂಕ್ ದ ಸೆನ್ಸಿಟಿವಿಟಿ ಟು ಆಸ್ಕ್ ನೀವು ಯಾವ ಬೀಟ್ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಕ್ರೈಮ್ ಬೀಟ್ ಮಾಡ್ತೀನಿ ಅಂದೆ. ಕ್ರೈಮ್ ಬೀಟಾ ಅಂದರು. ಏನಕ್ಕಮ್ಮ ಕ್ರೈಮ್? ನೋ, ರೋಜಾ ಕಾಂಡತ್ ಅಂತ. ಓ ಎಸ್, ರೋಜಾ. ಸೊ ಕ್ರೈಮ್ ಬೀಟ್ ಯಾಕೆ ಅಂತಂದರು. ನೋ, ಐ ಸೆಡ್ ಇಲ್ಲ, ಸೀನ್ ಮೈ ಡ್ಯಾಡ್ ಡೂಯಿಂಗ್ ಕ್ರೈಮ್ ರಿಪೋರ್ಟಿಂಗ್ ಆ್ಯಂಡ್ ಸಮ್ಹೌ ಐ ಆಮ್ ಫ್ಯಾಸಿನೇಟೆಡ್ ಟುವರ್ಡ್ಸ್ ಇಟ್. ನಂಗೆ ಕ್ರೈಮ್ ರಿಪೋರ್ಟಿಂಗ್ ಬಟ್ ಅದು ಚಾಲೆಂಜಿಂಗ್ ಆಗಿರುತ್ತೆ ಅಂದರು. ಪರವಾಗಿಲ್ಲ ಅಂದೆ. ಶಿ ಡಿಂಟ್ ಥಿಂಕ್ ಟ್ವೈಸ್, ನನಗೆ ಕ್ರೈಮ್ ರಿಪೋರ್ಟಿಂಗ್ ಕೊಟ್ಟರು. ಸೊ ನಾನು ಕ್ರೈಮ್ ರಿಪೋರ್ಟರ್ ಆಗಿ ಫೀಲ್ಡ್ಗೆ ಹೋದಾಗ ಇವಾಗ ಐ ಮೀನ್ ಲೈಕ್ ಶಿ ಸೆಡ್ ತುಂಬ ಚೇಂಜ್ ಆಗಿದೆ. ತುಂಬ ಜನ ಮಹಿಳೆಯರು ಇವಾಗ ಕ್ರೈಮ್ ರಿಪೋರ್ಟರ್ಸ್ ಆಗಿದ್ದಾರೆ. ಆ್ಯಂಡ್ ಈಗ ಐ ಥಿಂಕ್ ಬೀಟ್ದು ಏನಂತಾರೆ ಆ ಡಿಮಾರ್ಕೇಷನ್ ಇತ್ತಲ್ಲ, ಅದು ತುಂಬ ಬದಲಾಗಿದೆ. ನೀವು ಏನು ಬದಲಾಗಿದೆ ಅಂದರೆ, ಐ ಫೀಲ್ ಲೈಕ್ ಹೆಲ್ತ್ ಮಾಡೋರು ಹೆಲ್ತೇ ಮಾಡಬೇಕು, ಎಜುಕೇಷನ್ ಮಾಡೋರು ಎಜುಕೇಷನೇ ಮಾಡಬೇಕು, ಇನ್ನೊಂದು ಮಾಡೋಂಗಿಲ್ಲ, ಆ ಥರದ್ದು ಅಟ್ಲೀಸ್ಟ್ ಡಿಜಿಟಲ್ ಸ್ಪೇಸಲ್ಲಿ ಅದು ಸುಮಾರು ಇಲ್ಲವೇ ಇಲ್ಲ ಅನ್ಬೋದು ನಾನು. ಸೊ ಕ್ರೈಮ್ ರಿಪೋರ್ಟರ್ಸ್ ಅವಾಗ ತುಂಬ ಕಡಿಮೆ ಇದ್ದರು. ಸೊ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ಒಂದು ದಟ್ ಲುಕ್ ದಟ್ ಐ ಯೂಸ್ ಟು ಗೆಟ್. ಪೊಲೀಸರು ಇವಳಿಗೇನು ಕೆಲಸ ಇಲ್ವಾ, ಇಲ್ಲಿ ಯಾಕೆ ಬಂದಿದ್ದಾಳೆ, ಯಾವುದೋ ಕೇಸ್ ಆಗಿದೆ, ಇಲ್ಲಿ ಯಾವುದೋ ಮರ್ಡರ್ ಆಗಿದೆ, ಇನ್ನು ಇವಳನ್ನ ಹೆಂಗಪ್ಪ ನಾವು ಕಾಪಾಡೋದು, ಇಲ್ಲೇನೋ ಗಲಾಟೆ ನಡೀತಾ ಇದೆ, ಗಲಭೆ ನಡೀತಾ ಇದೆ, ಇನ್ನು ಇವಳನ್ನ ಕಾಪಾಡಬೇಕು. ಸೊ ದಟ್ ಕೈಂಡ್ ಆಫ್ ಅ ಥಿಂಗ್. ಆ್ಯಂಡ್ ಮೇಲ್ ರಿಪೋರ್ಟರ್ಸ್ ವುಡ್ ಬಿ ಲೈಕ್, ಮೇಡಮ್ ಆರ್ ಯು ಶ್ಯೂರ್ ನೀವು ಬರ್ತೀರಾ? ಯಾಕೆ ಮೇಡಮ್, ಪರವಾಗಿಲ್ಲ, ನಾನು ಪಾಯಿಂಟ್ಸ್ ಕೊಟ್ಬಿಡ್ತೀನಿ, ಬರ್ದ್ಬಿಡಿ. ಪಾಪ ದೇ ವರ್ ಟ್ರೈಂಗ್ ಟು ಹೆಲ್ಪ್ ಮೀ. ಪಾಯಿಂಟ್ಸ್ ಕೊಡ್ತೀನಿ, ಸೊ ಪಾಯಿಂಟ್ಸ್ ಕೊಟ್ಬಿಡ್ತೀನಿ, ನೀವು ಬರ್ಕೊಂಬಿಡಿ ಅಂತ. ಸೊ ದೇರ್ ವೇರ್ ಸರ್ಟನ್ ಥಿಂಗ್ಸ್ ದಟ್ ಇನ್ ದ ಫೀಲ್ಡ್, ಬಟ್ ಇನ್ ದಿ ಆಫೀಸ್ ನಾನು ನೋಡ್ದಂಗೆ ಈಗ ವಿಜಯ್ ಟೈಮ್ಸಿಂದ ಐ ಮೂವ್ ಟು ಕ್ರೈಮ್ ಡೈರಿ ಅಂತ ನಾನು ನಮ್ಮದೇ ಇನ್ ಹೌಸ್ ಪ್ರೊಡಕ್ಷನ್ ಮಾಡಿದೆ, ವೇರ್ ಐ ವಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ರಿಪೋರ್ಟಿಂಗ್ ಕ್ರೈಮ್ ಇನ್ ಫಸ್ಟ್ ಹ್ಯಾಂಡ್, ಲೈಕ್ ಟಿ ವಿ ರಿಪೋರ್ಟರ್ಸ್ ಜೊತೆ ಹೋಗಿ ಐ ಯೂಸ್ ಟು ಕವರ್ ಕ್ರೈಮ್. ಸೊ ಅದಕ್ಕೂ ತುಂಬ ವ್ಯತ್ಯಾಸ ಇತ್ತು, ಬಟ್ ದಟ್ ವಾಸ್ ಆಲ್ ಇನ್ ಹೌಸ್. ಅದಾದಮೇಲೆ ಐ ಮೂವ್ಡ್ ಇನ್ ಟು ಇಂಡಿಯನ್ ಎಕ್ಸ್ಪ್ರೆಸ್. ಅಲ್ಲಿ ನೀವು ಹೇಳ್ದಂಗೆ ಐ ಥಿಂಕ್ ವಾಟ್ ಚೇಂಜ್ಡ್ ಡಿಜಿಟಲಲ್ಲಿ ಏನು ಚೇಂಜ್ ಆಗಿದೆ ಇಲ್ಲಿ ಅಂದರೆ ಮೊನೋಪಲೈಸ್ ಆಗೋಗಿದೆ. ಎಡಿಟರ್ಸ್ ಹ್ಯಾವ್ ಮೊನೋಪಲೈಸ್, ತುಂಬ ವರ್ಷಗಳಿಂದ ಅವರೇ ಎಡಿಟರ್ಸ್ ಆಗಿದ್ದಾರೆ. ಮೇಲ್ ಎಡಿಟರ್ಸ್ ಹ್ಯಾವ್ ಮೊನೋಪಲೈಸ್ ದ ಸಿಚುವೇಶನ್. ದಟ್ಸ್ ವೈ ಪ್ರಿಂಟಲ್ಲಿ ಆ್ಯಂಡ್ ಐ ಡೋಂಟ್ ನೋ ದ ಟೆಲಿವಿಷನ್ ಆಲ್ಸೋ ಮೇ ಬಿ. ಸೊ ಅಲ್ಲಿ ಚೇಂಜ್ ನೋಡೋಕ್ಕೆ ಕಷ್ಟ. ಇಟ್ಸ್ ಲೈಕ್ ಯು ಹ್ಯಾವ್ ಟು ಕೀಪ್ ಪುಷಿಂಗ್ ಆ್ಯಂಡ್ ಪುಷಿಂಗ್ ಆ್ಯಂಡ್ ಪುಷಿಂಗ್. ಅವ್ರು ಮುಗಿದ ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಇಟ್ ವಿಲ್ ಬಿ ಅನದರ್ ಮೇಲ್, ಬಿಕಾಸ್ ಸೀನಿಯಾರಿಟಿ ವೈಸ್ ಇಸ್ ವಾಟ್ ಗೋಸ್. ಸೊ ಹೆಣ್ಮಕ್ಳಿಗೆ ಎಷ್ಟೇ ವಯಸ್ಸಾಗಿದ್ರು ಅವ್ರು ಐದರ್ ಡೆಸ್ಕಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ನ್ಯೂಸ್ ಎಡಿಟರ್ವರೆಗೂ ಓಕೆ, ದಟ್ಸ್ ಅಗೇನ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಬಟ್ ದಟ್ ಈಸ್ ನಾಟ್ ಸೀನ್ ರೈಟ್. ಎಡಿಟರ್ ಅನ್ನೋ ಪಟ್ಟ ಲೈಕ್ ಶಿ ಸೈಡ್ ಅಫಿಷಿಯಲಿ ಎಡಿಟರ್ ಅಂತ ಬರಬೇಕು, ಆವಾಗಲೇ ಚೇಂಜ್ ಆಗಿದೆ ಅಂತ. ಬಟ್ ಡಿಜಿಟಲ್ ಸ್ಪೇಸಲ್ಲಿ ಏನಾಯಿತು, ತುಂಬ ಜನ ಹೊರಗಡೆ ಬಂದು ಹೆಣ್ಮಕ್ಳೇ ತಮ್ಮದೇ, ಈಗ ನ್ಯೂಸ್ ಮಿನಿಟ್ ಇರ್ಬೋದು, ಸೌತ್ ಫಸ್ಟಲ್ಲಿ ವಿ ಹ್ಯಾವ್ ಅ ಎಡಿಟರ್ ಹೂಸ್ ಅ ವುಮನ್, ಆ್ಯಂಡ್ ದೆನ್ ವೈರಲ್ಲಿ ಆವಾಗ ಎಡಿಟರ್ ಹೆಣ್ಮಗು ಇತ್ತು. ಸೊ ಯು ಹ್ಯಾವ್ ಲಾಟ್ ಆಫ್ ವಿಮೆನ್ ಡಿಜಿಟಲಿ ದೇ ಆರ್ ರೆಪ್ರೆಸೆಂಟಿಂಗ್. ಸೊ ಆಗತ್ತೆ ನ್ಯೂಸ್ ರೂಮ್ನ ನಾವು ದೃಷ್ಟಿಕೋನ, ದಟ್ ದ ವೇ ಯು ಲುಕ್ ಅಟ್ ನ್ಯೂಸ್, ದ ವೇ ಯು ಲುಕ್ ಅಟ್ ರಿಪೋರ್ಟಿಂಗ್, ಎವ್ರಿಥಿಂಗ್ ಚೇಂಜಸ್. ಸೊ ನನಗೆ ಆ ಚೇಂಜ್ ಐ ಕುಡ್ ಸಿ ಫ್ರಮ್ ಪ್ರಿಂಟ್, ದೆನ್ ಟು ಟೆಲಿವಿಷನ್ ಟು ಸಮ್ ಎಕ್ಸ್ಟೆಂಟ್, ಆ್ಯಂಡ್ ದೆನ್ ಅಗೇನ್ ಟು ಡಿಜಿಟಲ್. ಈಗ ನನ್ನದೇ ಆದ ಒಂದು ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ ಅಂತ ನನ್ನದೇ ಆದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಕ್ಯಾನ್ ಸಿ ದ ಕೈಂಡ್ ಆಫ್ ಇಂಡಿಪೆಂಡೆನ್ಸ್ ಐ ಗೆಟ್, ಆ್ಯಂಡ್ ನನ್ನ ಎಡಿಟರ್ಸ್ I can like handle them so well, because ನಾನು ಆ ಹೆಣ್ಮಕ್ಳು I've had like at least 4 ಜನ ವಿಮೆನ್ ಬಾಸ್ ಅನಿಸುತ್ತೆ, ಆ್ಯಂಡ್ ಐವ್ ಲರ್ನ್ಡ್ ಅ ಲಾಟ್ ಫ್ರಮ್ ದೆಮ್. ಸೊ ನಾನೀಗ ಬಾಸ್ ಆದರೆ ಹೇಗಿರಬೇಕು ಅಂತ ಐ ನೋ ವೆರಿ ವೆಲ್. ಐವ್ ಸೀನ್ ಮೈ ಡ್ಯಾಡ್ ಬೀಯಿಂಗ್ ಅ ವರ್ಸ್ಟ್ ಬಾಸ್ ಅನಿಸುತ್ತೆ ನನಗೆ. No, but he was the best. He has trained a lot of people, but he had that ಏನು ಹೇಳ್ತಾರೆ ಕಟ್ಟುನಿಟ್ಟಿನ ಇದಿತ್ತಲ್ಲ, that was there. ಸೊ ಹಾಗಾಗಿ ನನಗೆ ಪ್ರೊಫೆಷನಲಿ ಐ ಫೀಲ್ ಅ ಲಿಟಲ್ weird when you say woman as a boss and male as a boss. Boss is a boss. If he's a worst boss, he's a worst boss. If he's the best boss, he's the best boss. Yeah, wonderful.
ಟೂ ಥಿಂಗ್ಸ್ ಯು ಬ್ರಾಟ್ ಅಸ್ ಟು ಚೇತನ. ಒನ್ ಇಸ್ ಹೆಣ್ಮಕ್ಳು ಮಾಧ್ಯಮ, ಅಂದರೆ ಹೆಣ್ಮಕ್ಳು ಡಿಜಿಟಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನ್ಯೂಸ್ ಕವರ್ ಆಗೋ ದೃಷ್ಟಿಕೋನ ಬದಲಾಗಿದೆ ಮತ್ತು ಪ್ರಬುದ್ಧವಾಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನೀವು ಆ ನ್ಯೂಸ್ ಟ್ರೀಟ್ಮೆಂಟನ್ನೇ ಬೇರೆ ಆಗುತ್ತೆ. ಕೆಲವು ಸ್ಕ್ಯಾಂಡಲ್ಸ್ನ ಬರೆಯೋ ರೀತಿ, ಆಮೇಲೆ ಇನ್ನೇನೋ ಈ ಕ್ಲಿಕ್ ಬೇಟ್ ಹೆಡ್ಲೈನ್ ಇದೆಯಲ್ಲ, ಇದು ಅವಳು ಅಲ್ಲಿಗೆ ಹೋಗಿದ್ದಳು, ಅವಳಿಗೆ ಅದು ಸಿಗಲಿಲ್ಲ ಅಂತ ಅದನ್ನ ಇದರಲ್ಲಿ ಹಾಕ್ತಾರೆ. ಏನು ಸಿಗಲಿಲ್ಲ, ನೀರು ಸಿಕ್ಕಿರಲ್ಲ ಅಥವಾ ಪಾರ್ಕಿಂಗ್ ಸಿಕ್ಕಿರಲ್ಲ, ಅದು ಸಿಗಲಿಲ್ಲ. ನೀವು ದ ಹೋಲ್ ಪಾಯಿಂಟ್ ಇಸ್ ನೀವು ಅದು ಏನು ಅಂತ ಹುಡುಕ್ಬೇಕು. ನಿಮ್ಮಲ್ಲಿ ಒಂದು ಇರುತ್ತಲ್ಲ, ಒಂದು ಸಣ್ಣ ಒಂದು ವಿಕೃತಿ ನಮ್ಮಲ್ಲಿ ಯಾವುದೋ ಇರುತ್ತಲ್ಲ, ಅದು ಏನು ಅಂತ ನೋಡಿಸುತ್ತೆ. ಅದರದ್ದು ಪರಿಣಾಮ ಏನಾಗುತ್ತೆ ಅಂದರೆ ಅವ್ರಿಗೆ ಯಾರಿಗೂ ದುಡ್ಡು ಹೋಗುತ್ತೆ. ನೀವು ಕ್ಲಿಕ್ ಮಾಡ್ತೀರಿ, ಓದ್ತೀರಿ, ನಾಳೆಯಿಂದ ನಿಮ್ಮ ನ್ಯೂಸ್ ಫೀಡಲ್ಲಿ ಅದು ಥರದ್ದೇ ಬರುತ್ತೆ. ದಟ್ ಈಸ್ ಹೌ ದ ಡಿಜಿಟಲ್ ಫೀಡ್ ಇಸ್ ಸೆಟ್. ನಮಗದು ಗೊತ್ತಾಗಲ್ಲ, ನಾವು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಪ್ರಬುದ್ಧತೆಯ ಬಗ್ಗೆ ಒಂದು ಮಾತಾಡಿದ್ರಿ. ಆಮೇಲೆ ಮಹಿಳಾ ಬಾಸ್ಗಳ ಬಗ್ಗೆ. ಈಗ ನಾ ಮಹಿಳಾ ಬಾಸ್ಗಳಿಗೆ ಬರ್ತೀನಿ. ಇಲ್ಲಿರೋರೆಲ್ಲರೂ ಮಹಿಳಾ ಬಾಸ್ಗಳೇನೆ, ಆಮೇಲೆ ಇಲ್ಲಿರೋ ಮಹಿಳೆಯರೆಲ್ಲರೂ ಬಾಸ್ಗಳೇನೆ. ಸೊ ನಾವು ಈ ಪವರ್ನ ಪ್ರತೀಕವಾಗಿ ನೋಡಿರೋದು ಬರೀ ಗಂಡಸರನ್ನು ಮಾತ್ರ, ತಾಯಂದ್ರನ್ನ ಪೂರಕ ವ್ಯವಸ್ಥೆಯಾಗಿ ನೋಡಿದ್ದೀವಿ. ಸೊ ನಾವು ಒಂದು ಕಚೇರಿ ವ್ಯವಸ್ಥೆ ಒಳಗೆ ಹೋದ ತಕ್ಷಣ ಅಥವಾ ಒಂದು ಸಿಸ್ಟಮೆಟಿಕ್ ಸೆಟಪ್ ಒಳಗೆ ಹೋದ ತಕ್ಷಣವೇ ವಿ ಇಮಿಟೇಟ್ ವಾಟ್ ವಿ ನೋ, ಆ್ಯಂಡ್ ವಿ ಹ್ಯಾವ್ ಇಮಿಟೇಟೆಡ್ ಅವರ್ ಫಾದರ್ಸ್ who have benefited from the privilege that they have had, the patriarchy, the power that they get. ಅವ್ರು ಏನೂ ಮಾಡಬೇಕಾಗಿಲ್ಲ. ನೀವು ಸುಮ್ಮನೆ ಯು ವಿಸಿಬಲಿ ಅ ಮ್ಯಾನ್, ಯು ಗೆಟ್ ಸಮ್ ಪ್ರಿವಿಲೇಜಸ್. ಅದು ನಾವು ಒಪ್ಕೊಳ್ಬೇಕಾದ ಮಾತು. ಈ ಮಹಿಳಾ ಬಾಸಸ್ ಬಗ್ಗೆ ನನಗಿರುವ ಪ್ರಶ್ನೆ ಏನು ಅಂದರೆ, ನೀವು ಒಂದು ಆರ್ಡರ್ ಕೊಡುವಾಗ ನಿಮ್ಮ ಮಾತನ್ನು ಕೇಳ್ತಾ ಇರುವ ಒಂದು ಸಬಾರ್ಡಿನೇಟ್ ಮನಸ್ಸಿನಲ್ಲಿ ನೀವು ಮಹಿಳೆಯಾಗಿ ಕಾಣ್ತಾ ಇದ್ದೀರಾ ಅಥವಾ ಬಾಸ್ ಆಗಿ ಕಾಣ್ತಾ ಇದ್ದೀರಾ? ಆರತಿ, ನಿಮ್ಮ ಅಭಿಪ್ರಾಯ. ನಾನು ಐ ವಾಂಟ್ ಟು ಚೇತನ ಹೇಳಿದ ಮಾತಿನ ಮುಂದುವರಿಕೆನೇ ಹೇಳ್ತೀನಿ. ಯಾಕಂದರೆ ಬಾಸ್ ಇಸ್ ಅ ಬಾಸ್, ಅಲ್ಲಿ ಜೆಂಡರ್ ಸ್ವಲ್ಪ ನಾವು ಮಾರ್ಜಿನ್ಗೆ ಹೊರಟೋಗ್ತದೆ ಅದು. ಯಾಕಂದರೆ ಡಿಸಿಷನ್ಸ್ ತಗೊಳ್ಳುವಾಗ ನಮ್ಮ ಮಹಿಳಾ ದೃಷ್ಟಿಕೋನ, ನಮ್ಮ ಅನುಕಂಪ, ಮಾನವೀಯತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲದೆ ಅದು ರಕ್ತ ಥರವಲ್ವಾ ಹರಿತಾ ಇರುತ್ತೆ ನಮ್ಮ ಒಳಗಡೆ. ಅದನ್ನೇನು ಸೆಪ್ರೇಟ್ ಮಾಡಿ ನೋಡುವಂಥ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ ಅದು ಡಿಸಿಷನ್ಸಲ್ಲಿ ಅದು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಬಟ್ ನನಗನ್ಸೋದು ಈ ಡಿಜಿಟಲ್ ಮೀಡಿಯಾ ಮತ್ತು ಇದೆಲ್ಲ ಬಂದ ಮೇಲೆ ನಾವು ಮಹಿಳೆಯರಿಗೆ ಈ ಜಾಗ ಸಿಗ್ತಾ ಇದೆ, ಅವರು ಜರ್ನಲಿಸ್ಟ್ ಆಗಿದ್ದಾರೆ, ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, 50% ಇದ್ದಾರೆ ಅಂತ ಹೇಳ್ತೀವಲ್ಲ. ಆದರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಹೆಚ್ಚಿದೆಯಾ ಅಥವಾ ಅದು ಬೇರೆ ರೀತಿಯ ದೌರ್ಜನ್ಯಗಳಿಗೆ ಅನುವು ಮಾಡಿಕೊಟ್ಟಿದೆಯಾ ಅಂತ ನೋಡಬೇಕು. ಯಾಕಂದರೆ ಇವಾಗ ಸುಮ್ಮನೆ ಹೇಳಬೇಕು ಅಂದರೆ ನೀವು ಯಾವುದಾದ್ರು ಒಂದು ಎಲ್ಲ ಚಾನಲ್ ನೀವು ಹಾಕಿ ದ ಟೋನ್, ದ ಪಿಚ್ ಇನ್ ವಿಚ್ ದೆ ಟಾಕ್ ಟು ಯು, ಅದೇ ಬೇರೆ. ಕಿರ್ಚಿದ್ರೇ ನಿಮಗೆ ಧ್ವನಿ ಅವ್ರಿಗೆ ಕೇಳಿಸೋದು ಅಂತ. ನೀವು ಯಾರೇ ಮನೆ ಡ್ರಾಯಿಂಗ್ ರೂಮ್ಗೆ ಹೋಗಿ ನೀವು ಒಂಥರ ಯು ಗೆಟ್ ಟೆನ್ಸ್. ಯಾಕಂದರೆ ದ ಪಿಚ್ ಆಫ್ ದ ಇದು ಟಿ ವಿ ಏನು ಹಾಕಿರ್ತಾರೆ ಅವರು, ಅದು ಆ ಮಟ್ಟದಲ್ಲಿರುತ್ತೆ. ಹಾಗಾಗಿ ನಾನು ದೂರದರ್ಶನ ಯಾಕೆ ಬೇರೆ ಅಂತ ಹೇಳ್ತೀನಿ ಅಂದರೆ, ಇದು ಒಂದು ಎಲ್ಲ ಇಷ್ಟು ದಿವಸ ದೇವರ್ ಲ್ಯಾಪಿಂಗ್ ಇಟ್ ಅಪ್. ಬೇರೆ ಚಾನಲ್ನ ನೀವು ಹೇಳ್ದಂಗೆ ಅದು ಸಿಗುವುದಿಲ್ಲ, ಇದು ಸಿಗುವುದಿಲ್ಲ, ಏನೇನೋ ಸಿಗಲ್ಲ, ಅದಕ್ಕೆ ದೇವರ್ ಗೋಯಿಂಗ್ ಟು ಅದರ್ ಚಾನಲ್ಸ್ ಆ್ಯಂಡ್ ವಾಚಿಂಗ್. ಇವಾಗ ಮೆನಿ ಆಫ್ ದೆಮ್ ಆರ್ ಕಮ್ಮಿಂಗ್ ಬ್ಯಾಕ್. ಯಾಕಂದರೆ ಒಂದು ನಂಬಿಕಾರ್ಹ ಅನ್ನೋದು ಒಂದು ಬರುತ್ತೆ, ಮತ್ತು ಇನ್ನೂ ಒಂದು ನೀವು ಬೇರೆ ಚಾನಲಲ್ಲಿ ನೋಡದೇ ಇರೋವಂಥ ಒಂದು ಸಾವಧಾನ, ಸಮಾಧಾನ. ಯಾಕಂದರೆ ನಮ್ಮ ಬದುಕೇ ಒಂದು ಏನು ಕ್ಷಣಭಂಗುರ ಓಟದಲ್ಲಿದ್ದೀವಿ ನಾವು. ಹಾಗಾಗಿ ಎಲ್ಲೋ ಒಂದು ಸತಿ ಅವ್ರಿಗೆ ಇವಾಗ ಸಾವಧಾನ ಬೇಕಾಗಿದೆ ಅಂತ, ನಾಯ್ಸ್ಗಿಂತ ನ್ಯೂಸ್ ಬೇಕಾಗಿದೆ ಅಂತ, ಆ ರೀತಿಯ ಇದರಿಂದ ಮರಳುವಿಕೆ ಒಂದು ಶುರುವಾಗಿದೆ. ಆಮೇಲೆ ಇದೆಲ್ಲ ಒಂದು ದೊಡ್ಡ ಗ್ರಾಫ್ ಹಿಂಗೆ ಹೋಗ್ತದಲ್ಲ, ಅದಷ್ಟೇ ಫಾಸ್ಟಾಗಿ ಕೆಲವು ಸತಿ ಕೆಳಗೆ ಬೀಳುವಂಥ ಅದನ್ನು ನಾವು ನೋಡಿದ್ದೀವಿ ಕೂಡ ಇದುವರೆಗೂ. ನೀವು ಮತ್ತೆ ಅದೇ ಪ್ರಶ್ನೆಗೆ ವಾಪಸ್ ಬರೋದು ಅಂದರೆ, ಖಂಡಿತ ಮಹಿಳಾ ಬಾಸ್ ಇರೋದು ಇವಾಗ ಟೂರ್ ಎಲ್ಲೋ ಬಂತು, ಒಂದು 5 ದಿವಸದ ಟೂರು, ಅದರಲ್ಲಿ ಯಾವ್ದಾದ್ರು ಚಿಕ್ಕ ಮಕ್ಕಳಿರ್ತಾರೆ, ಆಕೆಗೆ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಹೋಗಿ ನಿಭಾಯಿಸೋಕ್ಕೆ. ಹೆಣ್ಮಕ್ಳಿಗೆ ಕೊಡಲ್ಲ ಅಂತಲ್ಲ, ಆವಾಗ ನಾವು ಖಂಡಿತ ಯಾವ್ದಾದ್ರು ಬೇರೆ ಆಪ್ಷನ್ಸ್ ಅವೈಲೇಬಲ್ ಇದೆಯಾ ಅಂತ ಕರೆದು ಕೂಡಿಸಿ ಮಾತಾಡ್ಸೋದು.
ಆಮೇಲೆ ಅವರು ರಜೆಗಳಿಗೆ ಹೋಗಿ ವಾಪಸ್ ಬಂದಮೇಲೆ ಅವ್ರಿಗೆ ಯಾವ ಜವಾಬ್ದಾರಿ ತೊಗೊಳ್ಲಿಕ್ಕೆ ಸಾಧ್ಯ ಅಂಥದ್ದನ್ನೆಲ್ಲ ಓವರ್ ದ ಟೇಬಲ್ ಕೂಡಿಸ್ಕೊಂಡು 1 to 1 ಮಾತಾಡಿ ಖಂಡಿತ ಅವ್ರಿಗೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ತೀವಿ. ಕೆಲವು ಸತಿ ಪುಷ್ ಮಾಡಬೇಕಾಗುತ್ತೆ, ಅದು ಅನಿವಾರ್ಯ, ವೃತ್ತಿಯ ಅನಿವಾರ್ಯತೆ. ಆದ್ರೂ ಅದು ಒಂದು ಮಾನವೀಯ ದೃಷ್ಟಿಕೋನ, ಕಳಕಳಿ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಪ್ರೀತಿ. ವಂಡರ್ಫುಲ್, ಥ್ಯಾಂಕ್ಸ್ ಆರ್ತಿ. ಇಲ್ಲಿ ನಾನು ಐ ವುಡ್ ಲೈಕ್ ಟು ಟೇಕ್ ದಟ್ ಪಾಯಿಂಟ್ ಆಫ್ ಮಹಿಳೆಯರಿಗಿರುವಂಥ ಕೆಲವು ಅನಿವಾರ್ಯ ಪರಿಸ್ಥಿತಿಗಳು. ಒಬ್ಬರು ಬಾಸ್ ಆಗಿನೇ ಇರ್ತಾರೆ. ಮತ್ತು ಈಗ ಮಹಿಳೆಯರು ಕೆಲಸ ಮಾಡಬೇಕಾದಾಗ ಕೆಲವು ಸವಾಲುಗಳು ಬರ್ತವೆ. ಅಂದರೆ ನೀವು 9 to 5 ಜಾಬ್ ಅಲ್ಲ ಇದು. ನೀವು ಎಲ್ಲರೂ ಮನೆಗೆ ಹೋಗಿ ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಅನ್ನುವಾಗ ನಮ್ಮ ಕೆಲಸ ಶುರುವಾಗುತ್ತೆ ಅಂತನ್ನುವ ಒಂದು ನಂಬಿಕೆ. ಈಗ ಮೊನ್ನೆ ಕೇಪ್ ಜಮಿನಿದು ಆ ಕ್ರಶ್ನಲ್ಲಿ ನಡೆದಿರುವ ಮಕ್ಕಳನ್ನು ಹೆಂಗೆ ಕೆಟ್ಟದಾಗಿ ಟ್ರೀಟ್ ಮಾಡ್ತಾಯಿದ್ರು, ಬಹಳ ಅಮಾನವೀಯವಾಗಿ ಮಾಡಿದ್ರು ಅಂದಾಗ ಕಮೆಂಟ್ಸ್ ಎಲ್ಲ ನೀವು ನೋಡಿದ್ರೆ ಅದು ಯಾವ ತಾಯಿ ಇಲ್ಲಿ ಕರ್ಕೊಂಬಂದ್ಬಿಟ್ಲು, ಯಾಕೆ ತಂದೆ ಬಿಟ್ರಾಕಿಲ್ವಪ್ಪ, ಯಾರಿಗೂ ಅನ್ಸಲ್ಲ ತಂದೆ ಮಕ್ಕಳನ್ನು ಕರ್ಕೊಂಬಂದ್ಬಿಡ್ತಾರೆ ಅಂತ. ಅಧಿವೇಶನ ಅಲ್ಲಿ ಇಲ್ಲಿ ಹೋಗೋಕ್ಕೆ ಮಹಿಳೆಯರಿಗೆ ಯಾಕೆ ಅವಕಾಶಗಳ ನಿರಾಕರಣೆ ಆಗತ್ತೆ ಅಂತ ಅನ್ನುವಾಗ ಇದು ಒಂದು, ಅಂದರೆ ಗಂಡಸರು ಮಕ್ಕಳನ್ನು ನೋಡ್ಕೊಳ್ಳುವಷ್ಟು ಸಮರ್ಥರಾಗಿ ಸಮಾಜ ಬೆಳಿಬೇಕು ಅನ್ನೋದು. ಶಾಂತಲಾ, ನೀವು ಸಾಂಪ್ರದಾಯಿಕ ಅಂತ ಅನ್ನಬಹುದಾದ ಪ್ರಿಂಟ್ ಮಾಧ್ಯಮದಲ್ಲಿ ಇದ್ದೀರಿ. ನೀವು ನೋಡಿರುವಂತೆ ಹೆಣ್ಮಕ್ಕಳ ಸವಾಲುಗಳು ಏನೇನಿದೆ ಈಗಿನ ಪೀಳಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇದೆಯಾ? ಸಾಂಪ್ರದಾಯಿಕ ವಾತಾವರಣದಲ್ಲಿ ಎಂದಿನಂತೆ ಈಗ ಇವ್ರು ಹೇಳಿದಾರಲ್ಲ, ಇಂದ್ರಾ ನೂಯಿ ಹೇಳಿದಾರಲ್ಲ, ನಾನು ಭಾರತದಲ್ಲಿ ಇದ್ದಿದ್ರೆ ಬಹುಶಃ ಇಂಥ ದೊಡ್ಡ ಸ್ಥಾನಕ್ಕೆ ಏರಕ್ಕೆ ಆಗ್ತಾ ಇರಲ್ಲ ಅಂತ. ಅದಕ್ಕೆ ನಮ್ಮ ಭಾರತದಲ್ಲಿ ಬಾಯಿಗೆ ಬಂದಂಗೆ ಬೈತಿದಾರಲ್ಲ, ಬೈಕ್ ಕೂಡ್ದು ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರವ್ರ ಮನೆ ಹೆಣ್ಮಕ್ಳನ್ನೇ ನೋಡಲಿ, ಅವ್ರು ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ, ಅವ್ರು ಹೆಂಗೆ ನಡೆಸ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಬೇರೆಯವ್ರಿಗೆ ಆಕೆ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ, ಅಮೇರಿಕಾ ಅಥವಾ ಚೀನಾದಲ್ಲಿ ಮಹಿಳೆಯರಿಗೆ ಸಿಗೋಂಥ, ನಾನು ಚೀನಾನೇನು ಒಪ್ಪಲ್ಲ ಬಿಡಿ, ಬಟ್ ಅಮೇರಿಕಾ ಅಂತ ನಾನು ಫುಲ್ ಫ್ಲೆಜ್ಡಾಗಿ ಅವ್ರಿಗೂ 100% ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೊಂದು ಮಹಿಳಾ ಅಧ್ಯಕ್ಷರನ್ನೇ ಮಾಡೋಕ್ಕಾಗಿಲ್ಲ ಇದುವರೆಗೂ. ಸೊ ನನಗೆ ಹಾಗಂತ ಅನಿಸುತ್ತೆ. ಬಟ್ ನಾವು ಈಗ ಹೆಣ್ಮಕ್ಳ ಒಂದು ಇದರ ವಿಷಯಕ್ಕೆ ಬಂದರೆ, ಫಸ್ಟ್ ಆಫ್ ಆಲ್ ನೀವು ಮೆರಿಟೋರಿಯಸ್ ಆಗಿರಲೇಬೇಕು. ನೀವು ಪ್ರತಿ ಹೆಜ್ಜೆಗೂ ದಿವ್ಯಗಳನ್ನು ಹಾದು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನೀವು ಮೆರಿಟ್ ಇಲ್ಲ ಅಂತಾದರೆ, ಇಲ್ಲ ಬೇರೆ ಕೆಲವು ಅಡಿಷ್ನಲ್ ಕ್ವಾಲಿಟೀಸ್ ಇರಬೇಕು. ಅವೇನೂ ಇಲ್ಲ ಅಂತಂದರೆ ಬಹುಶಃ ನಿಮಗೆ 30 ವರ್ಷ ಆದ್ರೂ ಡೆಸ್ಕಲ್ಲೇ ಆರ್ಡಿನರಿ ಸಬ್ ಎಡಿಟ್ರಾಗೇ ಇರ್ತಾರೆ ತುಂಬ ಜನ. ನಂಗೆ ಬಹಳ ಬೇಜಾರು ಅನಿಸುತ್ತೆ ಅಂಥವ್ರನ್ನ ನೋಡಿದಾಗ. ಯಾಕೆ ಇವರು ಇವಾಗ ನಾನೇ ಆ ಒಂದು ಎಡಿಟರ್ ಪೋಸ್ಟಲ್ಲಿ ಇದ್ದಿದ್ರೆ ಬಹುಶಃ ಆ ಹೆಣ್ಮಗಳ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಎರಡನ್ನೂ ಒಂದ್ಸರಿ ಗಮನಿಸಿ ಆಕೆಯ ಸ್ಟ್ರೆಂತ್ ಯಾವುದಿದೆ ಆ ಒಂದು ಸೆಕ್ಷನ್ಗೆ ಅವರನ್ನು ಪೋಸ್ಟ್ ಮಾಡ್ಬೋದು. ಯಾಕೆ ಪ್ರಾರಂಭದಿಂದ ಕೊನೆಯವರೆಗೂ ಅವರು ರಿಟೈರ್ ಆಗೋವರೆಗೂ ಗ್ರಾಮಾಂತರ ವಿಭಾಗದಲ್ಲೇ ಹೋಗಬೇಕು ಹೆಣ್ಮಕ್ಳು? ನಂಗೆ ಭಾಳ ಬೇಜಾರಾಗುತ್ತೆ ಇದನ್ನು ನೋಡಿದಾಗ. ಆ ಗ್ರಾಮಾಂತರ ವಿಭಾಗ ಅಂತ ಹೇಳಿದ್ರೆ ನಮ್ಮ ನ್ಯೂಸ್ ಇದರಲ್ಲಿ ಕಟ್ಟ ಕಡೆಯ ಸೆಕ್ಷನ್ ಅದು ಅನ್ನೋ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಭಾಳ ಗಹನವಾದ ತುಂಬ, ಅಂದರೆ ಇವಾಗ ನಂಜನಗೂಡಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ, ಅದನ್ನು ನೋಡಿ ಇದನ್ನು ಆಲ್ ಬರಬೇಕು ಅಂತ ಹೇಳಿ ಅದನ್ನು ಮೀಟಿಂಗಲ್ಲಿ ಅದಕ್ಕೆ ಕರೆಕ್ಟಾಗಿ ಅದರದ್ದೇನಿದೆ ನ್ಯೂಸ್ ವ್ಯಾಲ್ಯೂ ಅದನ್ನು ಕೊಡಬೇಕಾದವರು ಗ್ರಾಮಾಂತರ ವಿಭಾಗದವರು. ಇಂತಹ ದೊಡ್ಡ ಜವಾಬ್ದಾರಿ ಇದ್ದರೂ ಕೂಡ ಅದನ್ನು ಯಾಕೋ ಅದು ಭಾಳ ನೆಗ್ಲೆಕ್ಟೆಡ್. ಅಲ್ಲಿ ಹೆಚ್ಚು ಹೆಣ್ಮಕ್ಳನ್ನು ಹಾಕ್ತಾರೆ ನಾನು ಕಂಡಂಗೆ. ಆರೋಗ್ಯ, ಎಜುಕೇಷನ್ನು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಅಂತ. ನೀವು ಪೊಲಿಟಿಕಲ್ ಕೊಡಬೇಕು. ಫ್ಯಾಷನ್, ಇತ್ತೀಚಿನ ವರ್ಷಗಳಲ್ಲಿ ಫ್ಯಾಷನ್ಗೆ ಹಾಕ್ತಾರೆ ಜಾಸ್ತಿ. ಫ್ಯಾಷನ್ನು, ಸಾಹಿತ್ಯನೂ ಸ್ವಲ್ಪ ತಕ್ಕ ಮಟ್ಟಿಗೆ ಸಾಹಿತ್ಯನೂ ಹಾಕ್ತಾರೆ. ಬಟ್ ಆದರೂ ಸಾಹಿತ್ಯದಲ್ಲಿ ಅಗೈನ್ ಸ್ವಲ್ಪ ಗಂಡಸರೇ ಬೇಕು. ನೀವು ಸೈಡ್ ಲೈಟ್ಸ್ ಕೊಡಿ. ನೀವೆಲ್ಲ ಸೈಡ್ ಲೈಟ್ಸ್ ಕೊಡಿ. ಸಾಹಿತ್ಯ ಸಮ್ಮೇಳನ ಮೇನ್ ಐಟಮ್ ಅವ್ರು ಕೊಡ್ತಾರೆ, ಸೈಡ್ ಲೈಟ್ಸ್ ಎಲ್ಲ ನೀವು ಕೊಡಿ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಸೈಡ್ ಲೈಟ್ಸೇ ಮೇನ್ ಐಟಮ್ಗಿಂತ ಭಾಳ ಚೆನ್ನಾಗಿ ಹೆಣ್ಮಕ್ಳು ಬರೆದಿರ್ತಾರೆ. ಇದನ್ನು ನಾನು ನೋಡಿದ್ದೀನಿ ಎಷ್ಟೊಂದು ಸರಿ. ಒಂದ್ಸರಿ ಯಾವುದೋ ಒಂದು
ಬಿಸ್ನೆಸ್ ಇದಕ್ಕೆ ಅಸೈನ್ಮೆಂಟಿಗೆ ಕಳಿಸಿದ್ರು ಬಾಂಬೆಗೆ. ಹೋದಾಗ ತಾಜ್ ಹೋಟೆಲ್ ಎದುರುಗಡೆನೆ ಬಾಂಬ್ ಬ್ಲಾಸ್ಟ್ ಆಗಿ 2 ದಿನ ಆಗಿತ್ತು. ಆ ರೆಕೇಜ್ ಎಲ್ಲ ಇನ್ನೂ ಹಾಗೆ ಇತ್ತು, ಅದನ್ನೇನು ಕ್ಲಿಯರ್ ಮಾಡಿರಲಿಲ್ಲ. ನನಗೆ ಅದನ್ನು ನೋಡಿದ ತಕ್ಷಣ ಯಾವುದೋ ಒಂದು ಇದು ನೆನಪಾಯಿತು. ಸೊ ನಾನೇನು ಮಾಡಿದೆ, ಇದ್ರ ಜೊತೆಗೆ ಅದನ್ನು ಒಂದು ಕೊಟ್ಟಿದ್ದೆ. ಅದು ಫ್ರಂಟ್ ಪೇಜ್ಗೆ ಹೋಯ್ತು, ಇದು ಬಿಸ್ನೆಸ್ ಪೇಜ್ಗೆ ಹೋಯ್ತು. ನಾ ಹೇಳೋದು, ಹೆಣ್ಮಕ್ಳು ನಾವು ಹೋದರೆ ಒಂದೇ ಒಂದು ಅಸೈನ್ಮೆಂಟ್ ಮಾಡ್ಕೊಂಡು ಬರ್ತೀವಿ ಅಂತ ಸಾಮಾನ್ಯಕ್ಕಿರಲ್ಲ, ಬೇರೆದನ್ನು ಬರಿತೀವಿ ನಾವು. ಬಟ್ ನಾವೇನು ಅದಕ್ಕೆ ಎಕ್ಸ್ಟ್ರಾ ಕೊಡಿ, ಪೇ ಮಾಡಿ ಅಂತ ನಾವು ಏನು ಕೇಳಕ್ಕೆ ಹೋಗಲ್ಲ. ಅದು ಆ ತರಹ ನಾವು ಇರ್ಲಿ, ಬೆಳೀಲಿ ಸಂಸ್ಥೆ ಅಂತ ಹೇಳ್ಬಿಟ್ಟು ನಾವು ಈ ಥರದ್ದು ಇಲ್ಲ. ನಮ್ಮ ಸಂಸ್ಥೆಗೂ ಲೆಕ್ಕ ಹಾಕಲ್ಲ. ನಮಗೆ ಅಯ್ಯೋ ಹೀಗೂ ಒಂದಿದೆ, ಇದನ್ನ ಯಾಕೆ ನಾವು ಬರಿಬಾರ್ದು ಅಂತ ನಮಗೆ ಅದು ತುಡಿತಾ ಇರುತ್ತಲ್ಲ ಒಳಗೆ, ಅದು ನಮ್ಮನ್ನ ಬರೆಸ್ಬಿಡುತ್ತೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇತ್ತೀಚೆಗೆ ಈ ಇರಾನ್ ಮತ್ತು ಅಮೇರಿಕಾ ವಾರ್ ಇದಾದಾಗ ಎಲ್ರಿಗೂ ಗೊತ್ತು ಗ್ಯಾಸ್ದೆಲ್ಲ ಪ್ರಾಬ್ಲಮ್ ಆಯಿತು. ಹಾಗಾದಾಗ ನಾನು ಮತ್ತು ನನ್ನ ಗೆಳತಿ ಶೋಭಾ ಇಬ್ಬರು ನಾವು ಯಾವುದೋ ಬೇರೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಹೊರಗಿದ್ವಿ. ನಮಗೆ ಅವತ್ತು ಗೊತ್ತಾಯಿತು ತೇಜಸ್ವಿನಿ ಅನಂತಕುಮಾರ್ ಅವ್ರದ್ದು ಬರ್ತ್ಡೇ ಅಂತ. ಇದೇ ಸಂದರ್ಭ, ಯಾಕೆ ಇವಾಗ ಬಯೋಗ್ಯಾಸು ಮತ್ತು ಇದೆಲ್ಲ ಚಾಲ್ತಿಗೆ ಬಂದಿದೆ, ಇವರು ಅದನ್ನು ಪ್ರಮೋಟ್ ಮಾಡ್ತಿರೋಂಥ ವ್ಯಕ್ತಿ. ಸೊ ಇವ್ರದ್ದೊಂದು ಇಂಟರ್ವ್ಯೂನೂ ಆಗುತ್ತೆ, ಅನ್ನಪೂರ್ಣ ಕಿಚನ್ದು ಆಗುತ್ತೆ ಅಂತೇಳಿ ನಾನು ನಮ್ಮ ಯೂಟ್ಯೂಬ್ನವ್ರಿಗೆ ಹೇಳಿದೆ, ಹೋಗ್ರಪ್ಪ ಅಲ್ಲಿ ಕವರ್ ಮಾಡಿ ಅಂತ. ತಕ್ಷಣವೇ ಯಾರು ಹೆಣ್ಮಗಳಿದ್ದಾರೆ ಅವ್ರಿಗೆ, ಯಾಕಂದ್ರೆ ಅಡಿಗೆಗೆ ನೋಡಬೇಕು, ಅದು ಅಡುಗೆ ಅಂತ ಹೇಳ್ಬಿಟ್ಟು ಅವರು ಬಯೋಗ್ಯಾಸು ಇವತ್ತಿನ ಯುದ್ಧದ ಸಂದರ್ಭದಲ್ಲಿ ನಮಗಿದು ಎಷ್ಟು ಇಂಪಾರ್ಟೆಂಟ್. ಅಲ್ಲಿದ್ದ ಹೆಣ್ಮಕ್ಳು ಯುದ್ಧವನ್ನು, ಬಯೋಗ್ಯಾಸ್ ಅನ್ನು ಮತ್ತು ಇವತ್ತದನ್ನ ಪ್ರಮೋಟ್ ಮಾಡಬೇಕಾದ ಪ್ರಸ್ತುತತೆಯನ್ನು ಹೆಣ್ಮಕ್ಳು ಯೋಚನೆ ಮಾಡಿದ್ರು ಅಂತ ಮಾಡಲ್ಲ, ಅಡಿಗೆದು ಅಂತ ನೋಡಿ. ಅಡಿಗೆ ಹಾಗಾಗಿ ಹೆಣ್ಮಕ್ಳನ್ನ ಅಸೈನ್ ಮಾಡಿ ಅದಕ್ಕೆ ಇದು ಬೇಡ, ಆ ತರಹದ ಮೆಂಟಾಲಿಟಿ ಇವತ್ತಿಗೂ ಇದೆ. ಸಾರಿ ಟು ಇಂಟರಪ್ಟ್. ಈ ಬಾಸ್ ಬಗ್ಗೆ ಹೇಳುವಾಗ ಐ ಮೀನ್ ನಂಗೆ ಸಡನ್ ಆಗಿ ಐ ಜಸ್ಟ್ ರಿಮೆಂಬರ್ಡ್, ನಾವು ಯೂಶ್ವಲಿ ಏನು ಮಾಡ್ತೀವಿ, ನಾನು ಕಂಡಂಗೆ ವಿಮೆನ್ ಬಾಸಸ್ ಯಾರ್ಯಾರಿದ್ರು ನನಗೆ, ನನ್ನ ಮೇಲ್ ಕೊಲೀಗ್ಸ್ ಮತ್ತು ಜನರಲ್ ಡಿಸ್ಕಷನ್ ಯಾವ ಥರ ಇರ್ತಿತ್ತು ಅಂದರೆ, ಈಗ ಸ್ಟ್ರಿಕ್ಟ್ ಬಾಸ್ ಇರ್ತಾರೆ ಆಯಿತಾ. ಸ್ಟ್ರಿಕ್ಟ್ ಬಾಸ್ ಇದ್ದಾಗ ನಾವೇನು ಅಂದ್ಕೊಳ್ಳಲ್ಲ, ಓ ಇವನು ಎಷ್ಟು ಸ್ಟ್ರಿಕ್ಟ್ ಅಪ್ಪ, ಹೀ ಈಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಯುನೋ ಹೀಸ್ ಆರ್ಡರ್ಸ್ ಆರ್ ಲೈಕ್ ಆರ್ಡರ್ಸ್ ಅಂತ. ಅದೇ ವುಮನ್ ಬಾಸ್ ಸ್ಟ್ರಿಕ್ಟ್ ಆದರೆ, ನೋಡ್ದ್ಯಾ ಯಾವ ವಯಸ್ಸಲ್ಲಿ ಏನಾಗಬೇಕೋ ಅದು ಆಗಬೇಕಿತ್ತು. ಅವಳು ಡಿವೋರ್ಸ್ ಆಗಿದೆ, ಅವಳಿಗೆ ಗಂಡ ಬಿಟ್ಟು ಹೋಗಿದಾನಂತೆ, ಶಿ ಇಸ್ ಹ್ಯಾವಿಂಗ್ ಮ್ಯಾರೈಟಲ್ ಇಶ್ಯೂಸ್, ಮನೆಯಲ್ಲಿ ಜಗಳ ಆಡ್ಕೊಂಡು ಬಂದಿರ್ಬೇಕು. ಎಲ್ಲಾ ಸರಿ ಇತ್ತು ಅಂದ್ರೆ ಇವಳು ಗಂಡ ಹೆಂಗ್ ಸಹಿಸ್ಕೊಂತಿದ್ದಾನೆ ಮನೆಯಲ್ಲಿ ಅನ್ಬಿಟ್ರೆ ಇದು ಒಂದು ಕೇಳ್ಬೇಕು. ಸೊ ಯಾವಾಗ್ಲೂ ಫೀಮೇಲ್ ಬಾಸಸ್ಗೆ ಬಿಹೈಂಡ್ ದ ಸ್ಟೋರೀಸ್ ಯಾಕೆ, ವೈ ಡು ವಿ ಗೋ ಇನ್ ಟು ದ ಪರ್ಸನಲ್ ಸ್ಟೋರೀಸ್ ಆಫ್ ಅ ಫೀಮೇಲ್ ಬಾಸ್. ಅದೇ ಒಬ್ಬ ಮೇಲ್ ಬಾಸ್ ಸೇಮ್ ಲೀಡರ್ಶಿಪ್ ಸ್ಕಿಲ್ಸ್ ತೋರಿಸ್ತಾ ಇರ್ತಾನೆ, ಹೀ ಈಸ್ ಕನ್ಸಿಡರ್ಡ್ ಆಸ್ ಅ ಲೀಡರ್. ಬಟ್ ವೆನ್ ಅ ವುಮನ್ ಶೋಸ್ ಅ ಸೇಮ್ ಲೀಡರ್ಶಿಪ್ ಕ್ವಾಲಿಟೀಸ್, ಇಟ್ ಈಸ್ ಕನ್ಸಿಡರ್ಡ್ ಆಸ್, ಓ ಇಲ್ಲ, ಶಿ ಶುಡ್ ನಾಟ್ ಬಿ ಡೂಯಿಂಗ್ ದಿಸ್, ಶಿ ಈಸ್ ಹರಾಸಿಂಗ್ ಅಸ್. ಸೊ there was a time when female bosses and female colleagues were the safest. That was when Me Too happened. ಅವಾಗ ನನ್ನದು women were named but all men were named, right? ಸೊ ಚೇತನ, ನಾನು ಈ ಸೆಷನ್ನಿನ ಕೊನೆಯ ಪ್ರಶ್ನೆ ನಮ್ಮೆಲ್ಲರಿಗೆ ಮುಗಿಸೋಕ್ಕೆ ಒಂದು 10 ನಿಮಿಷ ಟೈಮ್ ಇದೆ. ನಮ್ಮ ಮೊದಲು ನಾವು ನೋಡ್ತಾ ಇದ್ದಿದ್ದು, ಹೆಣ್ಮಕ್ಳು ಇದಕ್ಕೆ ಬಂದರೆ, ಏನು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಬಂದರೆ ಅಥವಾ ಡಿಜಿಟಲ್ ಮಾಧ್ಯಮಕ್ಕೆ ಬಂದಾಗನು ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ ಇಷ್ಟಪಡ್ತಾರೆ ಅಂತ ಅಷ್ಟೇ ಒಂದಿತ್ತು. ಆದರೆ ಇವತ್ತು ನೀವು ನಡೆಸ್ತಾ ಇರೋ ಸೌತ್ ಫಾಸ್ಟ್ ಆಗಲಿ, ಇವರು ನಮ್ಮ ಧನ್ಯ ರಾಜೇಂದ್ರ ನಡೆಸ್ತಾ ಇರುವ ನ್ಯೂಸ್ ಮಿನಿಟ್ ಆಗಲಿ, ಆಮೇಲೆ ಇವತ್ತು ಇಷ್ಟು ಜನ ಮಹಿಳಾ ಬಾಸಸ್ ಕೂತಿದ್ದೀವಿ, ಅದು ಮಹಿಳೆಯರು ನಡೆಸ್ತಿರುವ ಒಂದು ಸಾಹಿತ್ಯ ಸಂಭ್ರಮ 10ನೇ ವರ್ಷದಲ್ಲಿ ಅಂತ ಅನ್ನೋದು ಖುಷಿಯ ವಿಚಾರ. ಇವತ್ತು ಅದು ಬದಲಾಗಿದೆಯಾ? ಖಂಡಿತ ಬದಲಾಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಇನ್ನೂ ಬದಲಾಗಬೇಕು, ಬಟ್ ಸುಮಾರು ಬದಲಾಗಿದೆ. ಅಂದರೆ ನಾನು ಅದೇ ಹೇಳಿದ್ನಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ ಹೆಣ್ಮಕ್ಳಿಗೆ, ಅದು ನಾವು ವಿ ಆರ್ ಏಬಲ್ ಟು ಪುಟ್ ಇಟ್ ಫಾರ್ವರ್ಡ್, ಎಸ್ಪೆಷಲಿ ಡಿಜಿಟಲ್ ಸ್ಪೇಸಸಲ್ಲಿ. ಆ್ಯಂಡ್ ಪ್ರಿಂಟಲ್ಲಿ ನಾನು ಆಗಲೇ ಹೇಳಿದಾಗೆ ಲಿಮಿಟೇಷನ್ ಇಸ್ ಬಿಕಾಸ್ ಆಫ್ ದ ಮೊನೋಪಲಿ ಅನಿಸುತ್ತೆ ನನಗೆ. ಸೊ ಅದು ಬದಲಾದರೆ ಅಲ್ಲೂ ಕೂಡ ನಮಗೆ ಹೆಣ್ಮಕ್ಳು ಇದ್ದಾರೆ. ಇವ್ರು ಹೇಳ್ತಾ ಇದ್ರು, ನಾವು ಬೆಳಗಾಂಗೆ ಹೋದಾಗ ಅಷ್ಟು ಜನ ನೋಡಿದ್ವಿ ಬೆಳಗಾವಿಲಿ ಅಂತ. ಸೊ ಅದು ಯಾಕೆಂದರೆ ನಾವು ನೋಡ್ತಾನೆ ಇಲ್ಲ. ನಾವು ಆ್ಯಕ್ಚುಲಿ ಗ್ಲೋಬಲಿ ಒಂದು ಸರ್ವೆ ಮಾಡಿದ್ರಂತೆ, ವಿಮೆನ್ ಜರ್ನಲಿಸ್ಟ್ ಇಲ್ಲ ಅಂತಾರಲ್ಲ, ಬಟ್ ಹುಡುಕಿದೀವ ನಾವು ಆ್ಯಕ್ಚುಲಿ ಅಂತ. ಸೊ ಆ್ಯಕ್ಚುಲಿ ಇದ್ದಾರೆ, ನಾವು ಹುಡುಕಿ ಅವ್ರನ್ನ ಸ್ವಲ್ಪ ಮುಂದೆ ತಂದರೆ ಖಂಡಿತ ಬದಲಾಗಿದೆ ಅನಿಸುತ್ತೆ. ಅದೇ ನನಗನ್ಸುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ದ ಟ್ರೋಲಿಂಗ್ ದಟ್ ಗೋಸ್, ಅದರಿಂದ ಸ್ವಲ್ಪ ಹೆಣ್ಮಕ್ಳು ಮುಜುಗರ ಪಟ್ಕೋತಾರೆ ಬೋಲ್ಡ್ ಸ್ಟೋರೀಸ್ ಹಾಕ್ಲಿಕ್ಕೆ
ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಸೇಯಿಂಗ್ ಐ ಆಮ್ ನಾಟ್ ಅ ಫೆಮಿನಿಸ್ಟ್ ಬಿಕಾಸ್ ನೋಬಡಿ ಹಸ್ ಗಿವನ್ ಮಿ ಫೆಮಿನಿಸ್ಟ್ ಲಿಟ್ರೇಚರ್ ಅಂತ. ಅದೇ ಹಾಗಾಗಿ ಇವಾಗ ಯಾರೋ ಪೋಯೆಟ್, ಫೇಮಸ್ ಪೋಯೆಟ್ ಪ್ರತಿಭಾ ಬರೆದಿರೋಂಥ ಪದ್ಯ ಆಂಜಲಿನಾ ಅಲ್ಲ ಮೊಲೆಗಳು ಅನ್ನೋ ಕವಿತೆ ಕಳಿಸಿದ್ರೆ ಮೊಲೆಗಳು ತೆಗೆದ್ಬಿಟ್ಟು ಬಂತು ಆಂಜಲಿನಾ ಅಂತ ಹಾಕುವಂಥ ಮೈಂಡ್ ಸೆಟ್ ಇರುವಂಥ ಎಡಿಟರ್ಸ್ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಆ ಥರ ಏನಾದರೂ ಬರೆದ್ರೆ ಇವಾಗ ಡಿಜಿಟಲ್ ಇನ್ನೊಬ್ಳು ಪೋಯೆಟ್ ಒಂದು ಪದ್ಯ ಓದಿದ್ಲು ಅಂತ ಎಷ್ಟು ಟ್ರಾಲ್ ಆದ್ಲು, ಅದನ್ನೆಲ್ಲ ನೋಡಿದಾಗ ಅದು ಡಿಜಿಟಲ್ ಮಾಧ್ಯಮಕ್ಕೆ ಇರುವಂತಹ ಮಿತಿ ಅಂತ ನನಗನ್ಸತ್ತೆ. ನಾನು ಗಮನಿಸಿರೋದು ಪತ್ರಿಕೋದ್ಯಮ ಮತ್ತು ಮಹಿಳೆ ಅಂತ ಹೇಳೋದಾದರೆ, ಮಹಿಳಾ ಬಾಸ್ಗೆ ಏನಾದರೂ ಅವಳನ್ನು ಫುಲ್ ದುರ್ಬೀನ್ ಹಾಕ್ಕೊಂಡು ಗಮನಿಸ್ತಾ ಇರ್ತಾರೆ ಎಲ್ಲ. ಅವಳೆಲ್ಲರೂ ಒಂದು ತಪ್ಪು ಮಾಡಲಿ ಅವಳು ಕೆಳಗೆ ಬೀಳಲಿ ಅಂತ ಕಾಯ್ತಾ ಇರ್ತಾರೆ. ಕಾಯ್ತಿದ್ದಂಗೆ ಆಳಿಗೆ ಹತ್ತು ಕಲ್ಲನ್ನು ತೂರಿ ಎತ್ತಲಾಗೆ ಅವಳನ್ನು ಸೈಡ್ ತಳ್ಳಿಬಿಡ್ಬೇಕು ಅಂತ ಹೇಳಿ ಯಾಕೆಂದರೆ ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾಳೆ. ಮತ್ತು ಅವರ ಚಾನಲ್ ಇರ್ಬೋದು ಅಥವಾ ಅವ್ರ ಪೇಪರ್ನ ಇರ್ಬೋದು, ಅವರು ಎತ್ತರಕ್ಕೆ ಕೊಂಡೋಗೋಕ್ಕೆ ಫ್ಯಾಮಿಲಿನೂ ನೆಗ್ಲೆಕ್ಟ್ ಮಾಡಿ ಕೆಲಸ ಮಾಡ್ತಿರ್ತಾರಲ್ಲ, ಅದನ್ನ ಸಹಿಸಲ್ಲ ಸಮಾಜ. ಇದು ಹೌದು. ಈ ಫ್ಯಾಮಿಲಿನೂ ನೆಗ್ಲೆಕ್ಟ್ ಮಾಡಿ ಕೆಲಸ ಮಾಡುವ ಒಂದು ಭಾರ ಪತ್ರಿಕೋದ್ಯಮ ಮಾಡ್ತಾ ಇರೋ ಮಹಿಳೆ ಮೇಲೆ ಮಾತ್ರ ಬರುತ್ತೆ. ನೀವು ಬೇರೆ ಗಂಡಸರಂತೆ ಕುಡಿಯಕ್ಕೆ ಕೂರದೆ ಇರ್ಬೋದು ಅಥವಾ ಇನ್ನೇನೋ ಮಾಡದೆ ಇರ್ಬೋದು, ಆದರೆ ಆ ಭಾರ ಮಾತ್ರ ಹೊತ್ಕೊಳ್ಳೇಬೇಕು. ಆದರೆ ಗಂಡಸರು ಪೊಲೀಸರ ಹತ್ರ ಇದು ತಗೊಳಕ್ಕೆ, ಏನು ಲೀಡ್ಸ್ ತಗೊಳಕ್ಕೆ ಕುಡಿಯೋಕ್ಕೂ ಕೂತ್ಕೊಂತಾರೆ. ಅವ್ರಿಗೆ ಯಾರು ಪ್ರಶ್ನೆ ಮಾಡಲ್ಲ. ಅದು ಇಟ್ ಇಸ್ ಸೀನ್ ಆಸ್ ಅ ಪ್ರೊಫೆಷನಲ್ ರಿಕ್ವೈರ್ಮೆಂಟ್, ಪಾರ್ಟ್ ಆಫ್ ಪ್ರೊಫೆಷನಲ್ ರಿಕ್ವೈರ್ಮೆಂಟ್. ಅವ್ರ ರೌಡಿಗಳನ್ನೂ ಮೀಟ್ ಮಾಡ್ಬೋದು, ಅದೇನು ಯಾವತ್ತೂ ಪ್ರಶ್ನೆ ಆಗಿಲ್ಲ. ಆದರೆ ಮಹಿಳೆಯರು 10 ಗಂಟೆಗೆ ಮನೆಗೆ ಬಂದರು ಅಂತ ಅನ್ನೋದು ತುಂಬ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡುತ್ತೆ. ಪೇಜ್ 1 ಮಾಡೋ ಡಿಸೈನರ್ಗಳಿಗೆ ರಾತ್ರಿ 11 ಗಂಟೆ ಕಡಿಮೆ ಡ್ಯೂಟಿ ಮುಗ್ಸಕ್ಕೆ ಬಿಡೋದೇ ಇಲ್ಲ, ಸುದ್ದಿನೇ ಕೊಡಲ್ಲ. ಪೇಜ್ 1 ರೆಡಿನೇ ಆಗಲ್ಲ 11 ಗಂಟೆ ಕಡಿಮೆ. ಆಮೇಲೆ ಆ ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಇದೆ ಅಂತ, ವಾಪಸ್ ಅವ್ರಿಗೆ ಡ್ರಾಪ್ ಮಾಡ್ತಾರಾ, ಏನ್ ಕೇರ್ ತಗೊಳುತ್ತೆ ಸಂಸ್ಥೆ, ಲೇಟ್ ನೈಟ್ ಪಾಪ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರು, ಬಟ್ ಏನ್ ಫೆಸಿಲಿಟೀಸ್ ಕೊಡ್ತೀರಾ ನೀವು ಅವರಿಗೆ? ಅದು ಸುರಕ್ಷಿತ ಏನು ಬೇಡ. ಟಾಯ್ಲೆಟ್ಸ್ ಫಾರ್ ವಿಮೆನ್, ಕ್ಲೀನ್ ಹೈಜೆನಿಕ್ ಟಾಯ್ಲೆಟ್ಸ್ ಫಾರ್ ವಿಮೆನ್, ಈವನ್ ದ್ಯಾಟ್ ಈಸ್ ಇದು. ನಾವು ನಮ್ಮ ಗೋಷ್ಠಿಯ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಭಾಗವಹಿಸಿದ ಚೇತನ, ಆರ್ತಿಯವರು ಮತ್ತು ಶಾಂತಲಾ 3 ಜನಕ್ಕೂ ಧನ್ಯವಾದಗಳು. ನಮ್ಮ ಕ್ಷೇತ್ರದ ಸಂಸದರಾದ ಯದುವೀರವರು ಬಂದಿದ್ದಾರೆ. ಮತ್ತು ಇಲ್ಲಿ ಸೇರಿದ ಎಲ್ಲ ಗೆಳತಿಯರಿಗೆ ಮತ್ತು ಗೆಳೆಯರಿಗೆ, ಮಿತ್ರರಿಗೆ, ಸಹೃದಯರಿಗೆ ಮತ್ತು ಈ ಗೋಷ್ಠಿಯನ್ನು ಆಯೋಜಿಸಿದಂಥ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಆಯೋಜಕರಿಗೆ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.